ಚಿತ್ರರಂಗದಲ್ಲಿ ಬಹುಶಃ ಇದು ಒಂದು ಹೆಜ್ಜೆಯನ್ನ ಮುಂದಿಟ್ಟು ಹೋಗಿದ್ದಾರೆ ಈ ತಂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ಕತೆ ಬಹುಶಃ ಇಲ್ಲಿವರೆಗೂ ಕನ್ನಡ ಚಿತ್ರರಂಗದಲ್ಲಿ ಬಂದಿರಲಿಕ್ಕಿಲ್ಲ. ಒಂದು ಹೊಸ ಪ್ರಯೋಗಾತ್ಮಕತೆಯಲ್ಲೂ ಕೂಡ ಒಂದು ವಿಜ್ಞಾನದ ಒಂದು ಗೋಡೆ ಇದೆ, ಒಂದು ನಂಬಿಕೆಯ ಗೋಡೆ ಇದೆ, ಹಾಗೂ ಒಂದು ಅಪನಂಬಿಕೆಯ ಗೋಡೆ ಕೂಡ ಇದೆ. ಇದೆಲ್ಲವನ್ನು ಇಟ್ಕೊಂಡು ಮನುಷ್ಯನ ಮನಸ್ಸಿನ ದೊಡ್ಡ ಆಟನೇ ಈ ಮಾಂತ್ರಿಕ. ದೆವ್ವವನ್ನು ಹುಡ್ಕೊಂಡು ಹೋಗೋದು ಎಲ್ಲಾರು ಕೇಳಿದ್ದೀರ ನೀವು? ಏನು ಎತ್ತ ಈ ರೀತಿ ಹತ್ತಾರು ಕುತೂಹಲಕಾರಿ ಸನ್ನಿವೇಶಗಳನ್ನ ಕೂಡ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾನೇ ಈ ಮಾಂತ್ರಿಕ. ಈ ಸಿನಿಮಾ ನೋಡಿದ್ರೆ ಇಡೀ ತಂಡಕ್ಕೆ ಬೆನ್ನನ್ನು ತಟ್ತೀರಿ ನೀವು ಖಂಡಿತ. ಇದು ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡುವ ಎಲ್ಲ ಸಾಹಸವನ್ನು ತಂಡ ಮಾಡ್ತಾ ಇದೆ. ಈಗ ಪ್ರಚಾರದ ಒಂದು ಹಂತ ಪ್ರಾರಂಭ ಮಾಡಬೇಕಂತ ಇವತ್ತು ನಿಮ್ಮನ್ನೆಲ್ಲರನ್ನು ಕರೆದು ಈ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿ, ಚಿತ್ರದ ಬಗ್ಗೆ ಒಂದಷ್ಟು ವಿಜುವಲ್ಸ್ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅನ್ನೋ ರೀತಿ ಈ ಸಮಾರಂಭವನ್ನು ಏರ್ಪಾಡು ಮಾಡೋದು. ಈ ಪತ್ರಿಕಾಗೋಷ್ಠಿಗೆ ಬಂದಂತ ಎಲ್ಲ ಮಾಧ್ಯಮದ ಹಿತೈಷಿಗಳಿಗೂ ಚಿತ್ರತಂಡಕ್ಕೂ ನನ್ನ ಪ್ರೀತಿಯ ಸ್ವಾಗತವನ್ನು ಕೋರಿ ಈಗ ತೆರೆ ಮೇಲೆ ಮಾಂತ್ರಿಕನ ಕೈಚಳಕ ನೋಡೋಣ, ನಂತರ ತಂಡದ ಮಾತುಕತೆ. ನಮಸ್ಕಾರ ಎಲ್ಲರಿಗೂ, ತುಂಬಾ ಥ್ಯಾಂಕ್ಸ್ ಇಲ್ಲಿವರೆಗೂ ಬಂದಿದ್ದೀರಾ ನೀವೆಲ್ಲರೂ. ಹೆಸರು ಪರಿಚಯ ಮಾಡ್ಕೊಂಡು ಓಕೆ, ನಿಮ್ಮ ಹಿನ್ನೆಲೆ ಹೇಳಿ. ಆಮೇಲೆ ನನ್ನ ಹೆಸರು ವ್ಯಾನವರ್ಣ ಅಂತ. ನಂದು ಒಂದು IT ಬ್ಯಾಕ್ಗ್ರೌಂಡ್. ಸೊ ಈಗ ಇದು ನನ್ನ ಫಸ್ಟ್ ಫಿಲಮ್. ಸೊ ಈ ಫಿಲಮಲ್ಲಿ ಡೈರೆಕ್ಷನ್ ಅಂಡ್ ಪ್ರೊಡ್ಯೂಸರ್ ಹಾಗೆ ಆಮೇಲೆ ಆಕ್ಟ್ ಮಾಡಿದ್ದೀನಿ ಈ ಮೂವಿಯಲ್ಲಿ. ವ್ಯಾಸವನ್ ಕೃಷ್ಣ ಅಂತ ಏನ್ ಬರುತ್ತೋ, ಆ ಯುಗದ ರಾಮ ಅಲ್ಲ ಈ ಯುಗದ ಕೃಷ್ಣ, ವ್ಯಾಸವನ್ ಕೃಷ್ಣ ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಹಾಗಾಗಿ ಇದೊಂದು ಈ ಮೂವಿ ಬಗ್ಗೆ ಹೇಳಕ್ ಬಂದ್ರೆ ಇದೊಂದು ಗೋಸ್ಟ್ ಹಂಟರ್ ಮೂವಿ ಆಕ್ಚುಲಿ. ಹೇಗೆ ಮನುಷ್ಯರು ದೆವ್ವಗಳನ್ನ ನಂಬ್ತಾರೆ, ಅದಿದೆಯೋ ಇಲ್ವೋ, ಎಲ್ಲಿದೆ, ಹೇಗಿದೆ, ನಿಜವಾಗ್ಲೂ ಅದು ಮನುಷ್ಯರಿಗೆ ಪ್ರಾಬ್ಲಮ್ ಕೊಡ್ತಿದ್ಯಾ ಇಲ್ಲ ಸೈಕಾಲಜಿಕಲ್ ಫೀಲಿಂಗ್ಸ್ ಇದು ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಅದ್ರ ಬೇಸ್ ಮೇಲೆ ಮಾಂತ್ರಿಕ ಅನ್ನೋ ಒಂದು ಸಿನಿಮಾ ಮಾಡಿದ್ದೀನಿ. ಆಮೇಲೆ ಇದು ಬಂದು ಮಾಂತ್ರಿಕ ಬಂದು ಇಂಟೆಲೆಕ್ಚುಯಲ್ ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಇದು. ಆಮೇಲೆ ಏನಂದ್ರೆ ಮಾಂತ್ರಿಕ ಮೇನ್ ಈ ಪರ್ಸನ್ ಯಾರು, ವ್ಯಾಸವನ್ ಕೃಷ್ಣ ಅನ್ನೋ ಪರ್ಸನ್ CTR ಆರ್ಗನೈಸೇಷನ್ ಇಟ್ಕೊಂಡಿರ್ತಾನೆ. CTR ಅಂದ್ರೆ ಕಮ್ ಟು ರಿಯಾಲಿಟಿ ಅಂತ. ಸೊ ಈ ಕಮ್ ಟು ರಿಯಾಲಿಟಿಯಲ್ಲಿ ಹೇಗಿರುತ್ತೆ ಅಂದ್ರೆ, ಇನ್ ಕೇಸ್ ಯಾರಾದ್ರೂ ಇಲ್ಲೊಂದು ನಡೀತಿದೆ, ಈ ತರ ಒಂದು ಪ್ರಾಬ್ಲಮ್ ನಡೀತಿದೆ, ಇಲ್ಲಿ ಮನೇಲಿ ಒಂದು ದೆವ್ವ ಇದೆ, ಇಲ್ಲೊಂದ್ರೆ ಇಲ್ಲೊಂದು ಸಿಚುವೇಶನ್ ನಡೀತಿದೆ, ಇದು ದೆವ್ವ ಇರ್ಬೋದಾ ಅಂತ ಹೇಳಿ ನ್ಯಾಚುರಲಿ ಜನರಿಗೆ ಒಂದು ಭಯ ಇಡ್ತಾರೆ. ಅದು ಅಲ್ಲ ಅನ್ನೋದಕ್ಕೆ ಈ ಪರ್ಸನ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಸೊ ಕೈಂಡ್ ಆಫ್ ಅ ಗೋಸ್ಟ್ ಹಂಟರ್ ಫಿಲಮ್ ಇದು. ಆ ತರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಆಮೇಲೆ ರಾಧಿಕಾ ಮಾಲಿ ಪಾಟೀಲ್ ಅಂತ ಇವರು ಆಕ್ಟ್ ಮಾಡಿದ್ದಾರೆ. ಕಾತ್ಯಾಯಿನಿ ಹಾಗೆ ಆಕ್ಟ್ ಮಾಡಿದ್ದಾರೆ ಇವರು ಫಿಲಮ್ ಅಲ್ಲಿ. ಮೇನ್ಲಿ ಏನಂದ್ರೆ ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಈ ಪರ್ಸನ್ ಮೇನ್ ಮೋಟೋ ಬಂದು ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಇದು ಮಾಂತ್ರಿಕ 1, ಮೇ ಬಿ ಮಾಂತ್ರಿಕ 2 ಆಗ್ಬೋದು, ಮಾಂತ್ರಿಕ 3, ಈ ತರ ಮಾಂತ್ರಿಕ ಆಗ್ಬೋದು. ಬಟ್ ಮೊದಲು ನಾನು ಸ್ಕ್ರಿಪ್ಟ್ ಬರ್ಕೊಂಡಾಗ ಫಸ್ಟ್ ನನ್ನ ತಲೆಯಲ್ಲಿ ಬಂದಿದ್ದು ಇದೊಂದು ಸೀರೀಸ್ ಮಾಡಬೇಕು. ಸೀರೀಸ್ ಮಾಡಿದಾಗ ಅದರಲ್ಲಿ ಅಪ್ಪು ಇರಬೇಕು, ಪುನೀತ್ ಸರ್ ಇರಬೇಕು ಅಂತ ಅನ್ಕೊಂಡೆ. ಸೊ ಫಸ್ಟ್ ಥಾಟ್ ಅದೇ ಬಂದಿದ್ದು. ಸೊ ಒನ್ಸ್ ನಾವು ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ಓಕೆ ಇಲ್ಲ ಅವ್ರನ್ನ ರೀಚ್ ಮಾಡಕ್ ಕಷ್ಟ ಅಂತಂದಾಗ ಸೊ ನಾವೇ ನಮ್ಮ ಇದ್ರಲ್ಲಿ ಆ ಕ್ಯಾರೆಕ್ಟರ್ಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೋ ಅವರಲ್ಲಿ ಆಡ್ ಮಾಡೋಣ ಅನ್ಕೊಂಡಾಗ ಸರಿ ಎಲ್ರು ಹೇಳಿದ್ರು ಟ್ರೈ ಮಾಡಿ ನೀವು ಅಂತ. ಹೇಗಿದ್ರೂ ಸ್ಕ್ರಿಪ್ಟ್ ಬರ್ದಿದ್ದೀನಿ. ಸೊ ಹಾಗಾಗಿ ಅದ್ರ ಒಳಗಡೆ ಏನೇನ್ ಪಾತ್ರಗಳು ಏನೇನ್ ನಡೆಯುತ್ತೆ ಅಂತ ಗೊತ್ತಿತ್ತು. ಆ ಕ್ಯಾರೆಕ್ಟರ್ ಪ್ರಕಾರ ವ್ಯಾಸವನ್ ಕೃಷ್ಣ ಅನ್ನೋ ಒಬ್ರು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಇದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದೀವಿ. ಆಮೇಲೆ ಮ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ನಿಯರ್ಲಿ ಒಂದು ಮಾಲ್ ಅಲ್ಲಿ ಶೂಟ್ ಮಾಡಿದ್ವಿ. ಹತ್ರ ಒಂದು 30 to 40 ಡೇಸ್ ಶೂಟ್ ಮಾಡಿದ್ದೀವಿ. ಈ ಮಾಲ್ ಅಲ್ಲಿ ಏನಂತಂದ್ರೆ ಒಂಥರ ವಿಚಿತ್ರ ವಿಷಯಗಳು ನಡೀತಿತ್ತು ನಮ್ಗೆ. ಲೈಕ್ ಹೇಗಂದ್ರೆ ನಮ್ಮಲ್ಲಿ ಆರ್ಟಿಸ್ಟ್ಗಳಿದ್ರು, ಕ್ಯಾಮರಾಮನ್ ಇದ್ರು. ನಮ್ ಫಸ್ಟ್ ಕ್ಯಾಮರಾಮನ್ ಬಗ್ಗೆ ಹೇಳ್ಬೇಕು. ಸೊ ಅವರು ಶೂಟ್ ಮಾಡಿದ್ರು. 1 ವೀಕ್ ಶೂಟ್ ಆಯ್ತು. ಫಸ್ಟ್ ಲೊಕೇಶನ್ಸ್ ನೋಡಿದ್ವಿ. ಲೊಕೇಶನ್ ಎಲ್ಲ ತುಂಬಾ ಹುಡುಕಾಡಿದ್ವಿ ಲೊಕೇಶನ್ಸ್. ಫೈನಲಿ ಒಂದೇ ಒಂದು ಲೊಕೇಶನ್ ಸಿಕ್ತು. ಅದೊಂದು ದೊಡ್ಡ ಮಾಲ್. ನಾರ್ಮಲಿ ಬೆಂಗಳೂರಲ್ಲಿ ಮಾಲ್ ಎಂಟಿ ಆಗಿ ಬಿಡೋಲ್ಲ, ಎಲ್ಲೇ ಆಗ್ಲಿ. ಯಾವುದೇ ಒಂದು ಸ್ಪೇಸ್ ಸಿಕ್ಕಿದ್ರೇನು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ.
ಸೊ ಅಂತ ಒಂದು ದೊಡ್ಡ ಮಾಲ್, ಆಲ್ಮೋಸ್ಟ್ ಎಷ್ಟಿರ್ಬೋದು, ಒಂದು ಅರ್ಧ ಎಕರೆ ಇರ್ಬೋದು, 1 ಎಕರೆ, ಒಂದು ನಿಯರ್ ಬೈ 3/4 ಎಕರೆ ಇರುತ್ತೆ. ಅಷ್ಟು ದೊಡ್ಡ ಮಾಲ್, ಎಂಟಿ ಮಾಲ್. ಆ ಮಾಲ್ ಅಲ್ಲಿ ಶೂಟ್ ಮಾಡಿದ್ವಿ. ಹುಡುಕ್ತಾ ಇದ್ವಿ ಈ ತರ ಮೇನ್ಲಿ ಏನಂದ್ರೆ ನಾವು ಎಜುಕೇಟ್ ಮಾಡಬೇಕು, ಮೀನ್ ವೆಲ್ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ತರ ಈ ಸ್ಕೂಲ್ ಅನ್ನೋ ಕಾನ್ಸೆಪ್ಟ್ ಬಂದಿತ್ತು ಫಸ್ಟ್ ನಮ್ಗೆ. ಯಾಕಂದ್ರೆ ಮಕ್ಕಳಿಗೆ ಒಂದು ಗೈಡ್ ಮಾಡ್ತಾ ಅದೇ ಅಟ್ ದ ಸೇಮ್ ಟೈಮ್ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ಕೊಂಡು. ಬಟ್ ಸ್ಕೂಲ್ ಅನ್ನೋದು ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಆಗ್ಬಿಡುತ್ತೆ. ಇದಕ್ಕಿಂತ ಬೆಟರ್ ಆಗಿ ಏನ್ ಮಾಡೋಣ ಅನ್ಕೊಂಡ್ ನೋಡಿದಾಗ ಈ ಒಂದು ಮಾಲ್ ನಮ್ಗೆ ಬಂದಿತ್ತು. ಈ ಮಾಲ್ ಸಿಕ್ಕಿದ್ದು ಹೇಗಂದ್ರೆ, ನಾವು ಒಂದು 1 week 10 days ಹುಡುಕ್ತಾ ಇದ್ವಿ ಪ್ಲೇಸಸ್ ನ. ಹುಡುಕ್ತಾ ಒಂದು ಪ್ಲೇಸ್ ಅಲ್ಲಿ ಬಿಫೋರ್ ನೈಟ್ ನನಗೆ ಕನ್ಸು ಬಿದ್ದಿತ್ತು, ಇದೊಂದು ಪ್ಲೇಸ್ ಇದೆ ಅದ್ ನೋಡು ಅಂತ. ನೆಕ್ಸ್ಟ್ ಡೇ ಹುಡುಕ್ತಾ ನಾನು ದುಷ್ಯಂತ್ ಅವ್ರಿಗೆ ಹೇಳಿದೆ, ಇಲ್ಲೊಂದು ಮಾಲ್ ಇದೆ ನೋಡೋಣ ಬನ್ನಿ ಅಂತ. ಆವಾಗ ಅವ್ರು ಹೇಳಿದ್ರು ಸರಿ ನಡಿ ಹೊಡೋಣ ಅಂತ. ಒಳಗಡೆ ಹೋಗಿ ನೋಡಿದ್ರೆ ನನ್ನ ಡ್ರೀಮ್ ಅಲ್ಲಿ ಏನ್ ಬಂದಿತ್ತು ಸೇಮ್ ಆಸ್ ಇಟ್ ಈಸ್ ಅಲ್ಲೊಂದು ಪಿಕ್ಚರ್ ಕಾಣಿಸ್ತು. ಓಕೆ, ಇದೇ ಫಿಕ್ಸ್ ಮಾಡೋಣ, ಇದೇ ಬೆಸ್ಟ್ ನಮ್ಮ ಮೂವಿಗೆ ಬೇಕಾಗಿರೋ ಮೇನ್ ಏನಂದ್ರೆ ಇಂಜೆಕ್ಟ್ ಮಾಡೋ ಒಂದು ಮೇನ್ ಪ್ಲಾಟ್ ಆಗುತ್ತೆ ಈ ಪ್ಲೇಸ್ ಅಂತ ಹೇಳಿ ಆ ಪ್ಲೇಸ್ ನ ನಾವು ತಗೊಂಡ್ವಿ. ಅಲ್ಲಿಂದ ಸ್ಟಾರ್ಟ್ ಶೂಟ್ ಮಾಡೋ ಟೈಮ್ ಅಲ್ಲಿ 1 week ಶೂಟ್ ಮಾಡಿದ್ವಿ. 1 week ಆದ್ಮೇಲೆ ಕ್ಯಾಮ್ರಾಮನ್ ಹೊರಟೋಗ್ಬಿಟ್ರು. ನಾವು ಯಾಕೆ ಹೋದ್ರು ಅಂತ ಮತ್ತೆ ಅವ್ರನ್ನ ಕರೆದ್ವಿ, ಏನಾಯ್ತು, ಏನ್ ಸಿಚುವೇಶನ್ ಹೇಳಿ ಅಂತ. ಆಗ ಅವ್ರು ಹೇಳಿದ್ದು, ಇಲ್ಲ ಆ ಮಾಲ್ ಅಲ್ಲಿ ಏನೋ ಒಂಥರ ವಿಚಿತ್ರ ವಿಷಯಗಳು ನಡೀತಾ ಇದೆ ಅಂತ. ನಾನಂದೆ, ನೀವು ಕ್ಯಾಮ್ರಾಮನ್ ಆಗಿದ್ದೀರಾ, ನಿಮ್ಗೂ ಅವ್ರಿಗೆ ಆಲ್ಮೋಸ್ಟ್ ಒಂದು 40+ ಇತ್ತು ಏಜು. ನೀವು ಅವ್ರು ಕೇಳೋದವ್ರು, ನೀವು ಈ ತರ ಎಲ್ಲ ನೋಡಿರ್ತಾರೆ ನಾರ್ಮಲಿ ನಿಮ್ಮ ಏರಿಯಾದಲ್ಲಿ, ಬಟ್ ನೀವ್ ಯಾಕೆ ಓಡೋದ್ರಿ ಅಂತ. ನನ್ಗೆ ಇದ್ರ ಮೇಲೆ ಯಾವತ್ತೂ ನಂಬಿಕೆ ಇಲ್ಲ, ದೆವ್ವಗಳ ಮೇಲೆ. ಬಟ್ ನಾನ್ ನೋಡಿದ್ದು ಅಲ್ಲಿನೋ ಒಂದು ವಿಚಿತ್ರ ನಡೀತಿದೆ ಅಂತ. ನಾವೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ವಿ ಆಲ್ಮೋಸ್ಟ್. ಹೇಗಂದ್ರೆ ಇಷ್ಟೇ ಏರಿಯಾಗೆ ಲೈಟ್ಸೇ ಇಲ್ಲ, ಲೈಟ್ಸ್ ಹಾಕಿದ್ವಿ. ಎಲ್ಲಿ ರಿಫ್ಲೆಕ್ಷನ್ ಇರುತ್ತೋ ಅದಕ್ಕೆ ಆಪೋಸಿಟ್ ಅಲ್ಲಿ ಒಂದು ಎಫೆಕ್ಟ್ ಕ್ರಿಯೇಟ್ ಆಗ್ತಿತ್ತು. ಇದನ್ನ ಫೋಟೋ ತಗೊಂಡು ನನಗೆ 1 week ಆದ್ಮೇಲೆ ಬಂದು ನೈಟ್ 12 ಗಂಟೆ ಬಾಗಿಲು ತಟ್ಟಿದ್ರು. ಸ್ಟುಡಿಯೋದಲ್ಲಿದ್ದೆ. ಸರ್ ಬನ್ನಿ ಸರ್, ನಿಮ್ ಜೊತೆ ಮಾತಾಡ್ಬೇಕು ಅಂತ. ಸರಿ ಹೇಳಿ ಏನಂತ. ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ಈ ಪ್ರಾಜೆಕ್ಟ್ ಮಾಡೋ ಡೌಟ್ ಒಂದು. ಯಾಕೆ ಏನಾಯ್ತು ಹೇಳಿ ಸರ್. ಹಾಗೆ ಸರಿ, ಇಲ್ಲಿ ಮಾತಾಡಿದ್ರೆ ಇನ್ನೂ ಆ ಪರ್ಸನ್ ಸ್ವಲ್ಪ ಇನ್ನೂ ಗಾಬರಿ ಪಡ್ತಾರೆ ಅನ್ಕೊಂಡು ನಾನು ದುಷ್ಯಂತ್ ಇಬ್ರು 2 ಕಾರ್ ತಗೊಂಡು ಹೊರಟ್ವಿ. ಹೊರಡೋ ಟೈಮಲ್ಲಿ ಕಾರಲ್ಲಿ ನೋಡಿ ಸರ್ ಇದ್ ನೋಡಿ ಸರ್ ಅಂತ ತೋರಿಸ್ತಾ ಇದಾರೆ. ನಾನು ಸರ್ ಏನಾಯ್ತು ಹೇಳಿ ಸರ್, ಇದ್ ನೋಡಿ ಸರ್, ಈ ತರ ಬರಬಾರ್ದು ಸರ್, ಈ ತರ ಬಂದಿದೆ ನೋಡಿ ಸರ್, ಈ ತರ ಬಂದ್. ನನ್ಗೆ ಏನಾಯ್ತು, ಇವಾಗ ನಾರ್ಮಲ್ ರಿಫ್ಲೆಕ್ಷನ್ ಅದು ಎಲ್ಲಾದ್ರೂ ಇದ್ದೇ ಇರುತ್ತೆ, ಅದು ಕಾಮನ್ ರಿಫ್ಲೆಕ್ಷನ್ ಅಲ್ಲ ಸರ್, ಇದು ಸಮಥಿಂಗ್ ಏನೋ ಇದೆ. ಬಟ್ ಇಲ್ಲಿ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಬೇಕು ಅಂತ. ನಾವ್ ಯಾವಾಗ ತಂಡ 45ರಿಂದ 50 ಜನ ಇದ್ದಿದ್ದ ತಂಡ ಆ ಮಾಲ್ಗೆ ಹೋದ್ಮೇಲೆ ನಿಯರ್ಲಿ 20 ಮೆಂಬರ್ಸ್ ಆಗ್ಬಿಟ್ವಿ. ಒಬ್ಬೊಬ್ಬರೇ ಹೋಗೋದು. ನಾನು ಇಲ್ಲಿ ವರ್ಕ್ ಮಾಡಲ್ಲ ಸರ್, ನನ್ಗೆ ಇಲ್ಲ ಆದ್ರೆ ಶೂಟ್ ಮಾಡಕ್ಕಾಗಲ್ಲ, ಬೇಕಾದ್ರೆ ಬೇರೆ ಕಡೆ ಶೂಟ್ ಮಾಡ್ತೀನಿ. ಇದೇ ತರ ಒಬ್ಬ ಕ್ಯಾಮರಾಮನ್ಗೆ ಆಯ್ತು. ಕ್ಯಾಮರಾಮನ್ ಭಯ ಪಟ್ಟು ಅವತ್ತೇ ಹೊಟ್ಬಿಟ್ರು. ಅದನ್ನ ನಾವು ತುಂಬಾ ಕನ್ವಿನ್ಸ್ ಮಾಡಿದ್ವಿ. ನಮ್ ರವಿಕುಮಾರ್ ಆಗ್ಲಿ, ನಾನಾಗ್ಲಿ, ದುಷ್ಯಂತ್ ಆಗ್ಲಿ ತುಂಬಾ ಕನ್ವಿನ್ಸ್ ಮಾಡಿದ್ವಿ. ಇಲ್ಲ ಏನು ಇಲ್ಲ, ಬನ್ನಿ ನಾವು ಸಾಥ್ ಕೊಡ್ತೀವಿ ಅಂತ. ಅವ್ರ ಕೈಲಿ ಆಗ್ಲಿಲ್ಲ, ಹೊರಟ್ರು. ಅದಾದ್ಮೇಲೆ ಸೆಕೆಂಡ್ ಬಂದು ಮೇಕಪ್ ಮ್ಯಾನ್. ನಾರ್ಮಲಿ ನಾವು ಮಧ್ಯಾಹ್ನ ಲಂಚ್ ಅಂತ ತಗೊಂಡ್ ಬಂದಾಗ ಮೇಕಪ್ ಮ್ಯಾನ್ ಅಂದ್ರೆ ಸರ್ ನಾನು ಹೊಡ್ತೀನಿ, ಒಂದ್ ರೌಂಡ್ ಹಾಕೊಂಡ್ ಬರ್ತೀನಿ. ಸರಿ ಓಕೆ ಬನ್ನಿ. ಇನ್ನೊಂದು ಆ ಮಾಲ್ ಅಲ್ಲಿ ಏನಂದ್ರೆ ಫಸ್ಟ್ ಟೈಮ್ ನಾನು ಯಾವತ್ತೇ ಆಗ್ಲಿ ಒಬ್ಬೊಬ್ಬರನ್ನೇ ಬಿಡ್ತಿದ್ದೆ, ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ಬನ್ನಿ ಅಂತ. ಏನಾಯ್ತು ಅಂದ್ರೆ ಆ ಪರ್ಸನ್ ಬಂದಿದ ಈ ತರ ಒಂದು ಇದಿದೆ, ಮೆಟ್ಲಿದೆ. ಈ ಪರ್ಸನ್ ಕಣ್ಣಲ್ಲಿ ನಿಂಗೆ ನೀರ್ ಹಾಕೊಂಡ್ ಬಂದು ಟಕ್ ಅಂತ ಹಿಂಗ್ ನೋಡಿದಾನಂತೆ. ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು 25ರಿಂದ 30 ಅಡಿ ಅಷ್ಟು ಆಕಾರದ ಒಬ್ಬ ಮನುಷ್ಯ ಕಾಣಿಸಿದ್ದಂತೆ. ಅದು ವೈಟ್ ಅಂಡ್ ವೈಟ್ ಅಲ್ಲಿ. ಅವನು ಜೋವಿಯಲ್ ಆಗಿ ಇರ್ತಿದ್ದ ಎಂಟೈರ್ ಸೆಟ್ ಅಲ್ಲಿ ಅವನೇ ಜೋವಿಯಲ್ ಇದ್ದಿದ್ದು. ಅವನು ಮತ್ತೆ ಜಗದೀಶ್ ಅಂತ ಇನ್ನೊಬ್ಬ ಇಲ್ಲಿ ಕ್ಯಾರೆಕ್ಟರ್, ಅವರಿಬ್ರೆ ಜೋವಿಯಲ್ ಎಂಟೈರ್ ಮಾಲ್ ಅಲ್ಲಿ ತಿರ್ಗೋರು ಅವರಿಬ್ರೆ. ನನ್ ಬಿಟ್ಟಾದ್ಮೇಲೆ ಅವರಿಬ್ರೆ ಹೋಗೋದು. ಸರಿ, ಅವ್ನು ನೋಡಿದ್ಮೇಲೆ ಅವತ್ತು ಅವ್ನ್ ಭಯ ಶುರು ಆಗಿ ಮಧ್ಯಾಹ್ನ ಬಂದು ಕೇಳ್ದ, ಸರ್ ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ನೀನ್ ಅಷ್ಟು ಜೋವಿಯಲ್ ಆಗಿ ಇದ್ದ ಪರ್ಸನ್ ಯಾಕೆ ಹಿಂಗಾದೆ ಅಂತ. ಅವ್ನು ಹೇಳ್ದ, ನಾನು ಈ ತರ ಒಂದು 20, 25, 30 ಅಡಿ ನೋಡಿದೆ ಸರ್. ಸರಿ ಬಿಡು ಅಂತ. ಅವನು ಅಳು ಶುರು ಆಯ್ತು. ಹೆಂಗಂದ್ರೆ ಜೋವಿಯಲ್ ಇದ್ದ ಪರ್ಸನ್ ಟಪಕ್ ಅಂತ ಬಿದ್ದೋದ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ನಮ್ ಡ್ರೈವರ್ಸ್ ಇದ್ರು ಅಲ್ಲಿ. ಆ ಡ್ರೈವರ್ಗೆ ನಾವ್ ಈ ತರ ಎಕ್ವಿಪ್ಮೆಂಟ್ಸ್, ಸ್ಟ್ಯಾಂಡ್ಸ್, ಅದು ಇದು ಲೈಟ್ಸ್ ಎಲ್ಲ ಇತ್ತು. ಒಂದು ಲೈಟ್ಸ್ ಸ್ಟ್ಯಾಂಡ್ಸ್ ತಗೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ವಿ. ಆ ಪರ್ಸನ್ಸ್ ತರೋ ಟೈಮಲ್ಲಿ ಅಲ್ಲಿ ಚೇರ್ಗಳೆಲ್ಲ ಅಲ್ಲಾಡ್ತಿತ್ತಂತೆ. ಅದು ನೋಡಿ ಅದು ಶುರು ಅವ್ರಿಗೆ ಭಯ. ಇದೇನಿದು ಭಯ ಶುರು, ಅದು ಓಡ್ ಬಂದು ಮತ್ತೆ ಹೇಳಿದ್ರು, ಸರ್ ನಾನು ಅಲ್ಲಿಗೆ ಹೋಗಲ್ಲ, ಅಲ್ಲಿಗೆ ಮಾತ್ರ ಹೋಗೋದೇ ಇಲ್ಲ ಅಂತ. ಸರಿ ಏನಾಯ್ತು, ಬನ್ನಿ ಸರ್ ಕರ್ಕೊಂಡು ಹೋಗ್ತೀನಿ. ಮತ್ತೆ ಕರ್ಕೊಂಡ್ಬಂದು ಆ ಪ್ಲೇಸ್ ನೋಡಿದ್ರೆ ನ್ಯಾಚುರಲಿ ಹೇಗಿದೆಯೋ ಹಾಗೆ ಇದೆ. ಆಮೇಲೆ ನೋಡಿದ್ಮೇಲೆ ಅವ್ರಿಗೆ ಭಯ ಶುರು ಆಗಿತ್ತು. ಆಮೇಲೆ ಅವತ್ತಿಂದ ಹೇಳಿದೆ, ಯಾರಾದ್ರೂ ಶೂಟ್ ಅನ್ ಟೈಮಲ್ಲಿ 2 ಇಲ್ಲ 3 ಜನ ಹೊಡ್ಲೇಬೇಕು. ಯಾಕಂದ್ರೆ ಆ ಮಾಲ್ ನೋಡಿದ್ರೆ
ಸೀರಿಯಸ್ಲಿ ಮೂವಿಯಲ್ಲಿ ಆ ಮಾಲ್ ಫುಲ್ಲು ಶೂಟ್ ಮಾಡಿದೀವಿ. ಇಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 100-150 ಮೀಟರ್ಸ್ ವರ್ಗು ಯಾರು ಇರಲ್ಲ, ಲೈಟ್ಸ್ ಇಲ್ಲ, ಏನೂ ಇಲ್ಲ ಆ ಮಾಲ್ ಅಲ್ಲಿ. ಅಂತ ಮಾಲ್ ಅಲ್ಲಿ ಶೂಟ್ ಮಾಡಿದ್ವಿ. ಅಲ್ಲೂ ಭಯ ಪಟ್ಟಿದ್ದಾರೆ. ಅವ್ರಾದ್ಮೇಲೆ ಒಂದಿನ ಟೀ ಮಾಡ್ತಿದ್ರು. ನ್ಯಾಚುರಲಿ ನಾವೇ ಶೂಟ್ ಅಲ್ಲಿ ಟೀ ಮಾಡ್ಕೊಳ್ತೀವಿ. ಟೀ ಮಾಡೋ ಟೈಮಲ್ಲಿ ಆ ಪರ್ಸನ್ ಈ ತರ ಕುಕ್ ಏನಂದ್ರೆ ಟೀ ಮಾಡೋ ಟೈಮಲ್ಲಿ ಟಕ್ಕಂತ ಯಾವ್ದೋ ಕೆಳಗೆ ಒಂದೋಯ್ತಂತೆ. ಅಲ್ಲಿಂದ ಶುರು, ಅಲ್ಲೇ ಬೀಸಾಕ್ಬಿಟ್ಟು ಅಲ್ಲಿ ಓಡು ಸರ್, ನಾನ್ ಮಾತ್ರ ಇಲ್ಲಿ ಶೂಟ್ ಮಾಡಲ್ಲ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ಗಳು ಹೇಗೋಯ್ತು ಅಂದ್ರೆ, ಆ ಮಾಲ್ ಅಲ್ಲಿ ಯಾರ್ಯಾರು ಕಾಲಿಡ್ತಾರೋ, ಒಂದು ಶೋ ಅಂತ ಒಂದು ಚಿಕ್ಕದೊಂದು 10 ಮಿನಿಟ್ಸ್ ಅಲ್ಲ 2 ಮಿನಿಟ್ಸ್ 3 ಮಿನಿಟ್ಸ್ ಕ್ಲಿಪ್ ತಗೊಂಡು ಹೈದರಾಬಾದ್ ಇದಕ್ಕೆ ಹೋಗಿದ್ವಿ, ಪ್ರಸಾದ್ ಇದಕ್ಕೆ ಹೋಗಿದ್ವಿ, ಏಟಿಂಗ್ ಲ್ಯಾಬ್ಗೆ ತಗೊಂಡು ಹೋಗಿ ಬಂದಿದ್ದಾರೆ. ಅವತ್ತು ಅವ್ರು ಹೇಳಿದ್ರು ಒಂದು ಮಾತು, ಇದು ಎಲ್ಲಿ ಶೂಟ್ ಮಾಡಿದ್ರಿ, ಹೇಗ್ ಶೂಟ್ ಮಾಡಿದ್ರಿ ಅಂತ ಕ್ವಶನ್ ಕೇಳಿದಾರಂತೆ ಅಲ್ಲಿ ಇನ್ಚಾರ್ಜ್. ಈ ತರ ಈ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದೀವಿ ಸರ್ ಅಂತಿದ್ದಕ್ಕೆ ಸ್ವಲ್ಪ ಹುಷಾರಾಗಿರಕ್ಕೆ ಹೇಳಿ, ಆ ಪ್ಲೇಸ್ ಅಷ್ಟು ಒಳ್ಳೇದಲ್ಲ, ಒಂದ್ 5 o'clock ಒಳಗಡೆ ಶೂಟ್ ಮುಗಿಸ್ಕೊಂಡು ಹೋಗ್ಬಿಡಿ ಅಂತಂದ್ರಂತೆ. ಸರಿ, ಓಕೆ, ಅದಾಯ್ತು. ಅದಾದ್ಮೇಲೆ ನಮ್ಮಲ್ಲಿ ಇರೋ ಯಾರ್ಯಾರು ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಸರ್ ನಾವು ಮಾಲ್ ಒಳಗಡೆ ಹೋದ್ರೆ ಅಲ್ಲಿಂದ ಆಚೆ ಬರ್ಬೇಕು ಅಂದ್ರೆ ಟೈಮ್ ಹಿಡಿಯುತ್ತೆ ಸರ್, ತುಂಬಾ ಟೈಮ್ ಹಿಡಿಯುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಆಚೆ ನಾವು ನ್ಯಾಚುರಲಿ ಆಚೆ ಪಾರ್ಕಿಂಗ್ ಲಾಟ್ಗೆ ಹೋಗ್ಬೇಕಂದ್ರೆ 1-1.5 ನಿಮಿಷದಲ್ಲಿ ಹೋಗ್ತೀವಿ. ಬಟ್ ಅಲ್ಲಿಂದ ಅಲ್ಲಿ ಬರ್ಬೇಕಂದ್ರೆ 2-3 ನಿಮಿಷ ಹಿಡಿಯುತ್ತೆ ಅಷ್ಟು. ಅಟ್ ದ ಸೇಮ್ ಟೈಮ್ ಅಲ್ಲಿ ಬಾವುಲಿಗಳಿತ್ತು. ನಾವು ನೋಡಿದಾಗ ನಾವು ಶೂಟ್ ಟೈಮ್ ಅಲ್ಲಿ ಏನಂದ್ರೆ, ಇವೆಲ್ಲ ಭಯ ಪಟ್ಟಿದ ತಕ್ಷಣ ಎಲ್ಲಾರ್ಗುನು ಇಲ್ಲ ಇದನ್ನ ನಾವು ಇನ್ನೊಂದು ರೂಪದಲ್ಲಿ ತಗೊಂಡೋಗ್ಬೇಕು ಅನ್ನೋ ಆ ಇದರಿಂದ ನೆಕ್ಸ್ಟ್ ಡೇ ಡೈಲಿ ಮಾರ್ನಿಂಗ್ ಶಂಕ ತಗೊಳ್ಳೋದು, ಯಾವ್ಯಾವ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತೀವೋ ಅಲ್ಲೊಂದ್ಸಲ ಶಂಕ ಓದೋದು. ಅದಾದ್ಮೇಲೆ ಮಧ್ಯಾಹ್ನ ಲಂಚ್ ಹೋದ್ಮೇಲೆ ಮತ್ತೆ ಮಧ್ಯಾಹ್ನ ಲಂಚ್ ಬಂದ್ಮೇಲೆನು ಒಂದ್ಸರಿ ಶಂಕ ಓದೋದು. ಪಕ್ಕ ಒಂದು 20-30 ಸೆಕೆಂಡ್ ಶಂಕ ಓದಿದ ತಕ್ಷಣನೇ ನೆಕ್ಸ್ಟ್ ಶೂಟ್ ಸ್ಟಾರ್ಟ್ ಮಾಡೋದು. ಈ ತರ ನಾವು ಎಕ್ಸ್ಪೀರಿಯನ್ಸಸ್ ಮಾಡಿ ಅಲ್ಲಿ ತುಂಬಾ ಜನ ಭಯ ಪಟ್ಟಿದ್ದಾರೆ. ಒಂದೇ ನೈಟ್ ಶೂಟ್ ಮಾಡಿದ್ವಿ. ಇಲ್ಲಿದ್ದಾರೆ ರವಿ ಅವರಿದ್ದಾರೆ, ಇನ್ನೂ ತುಂಬಾ ಜನ ಇದ್ರು. ಅವರೆಲ್ಲ ನೈಟ್ ಆಲ್ಮೋಸ್ಟ್ ಒಂದು 7-7:30ಗೆ ಶೂಟ್ ಮಾಡಿದ್ದು. ಬಟ್ ಆ ಲುಕ್ ಹೇಗಿತ್ತಂದ್ರೆ midnight 2 o'clock. ಆಮೇಲೆ ಎಲ್ಲಾರು ನೋಡ್ಬೇಕು ಮಾಲ್ ಅಂತಂದಾಗ ರಾತ್ರಿ ಒಂದ್ ಥರ್ಮಾಕೋಲ್ ಒಂದ್ ಲೈಟ್ ಇಟ್ಕೊಂಡು, ಮಾಲ್ ಅಲ್ಲಿ ಲೈಟ್ ಇಲ್ಲ, ರಾತ್ರಿ ಫುಲ್ ಮಾಲ್ ತೋರ್ಸದ್ಮೇಲೆ ಎಲ್ಲಾರ್ಗು ಶುರು ಆಯ್ತು ಭಯ. ಇಲ್ಲ ಸರ್, ಇಲ್ಲಿ ನಿಜ ಏನೋ ಇದೆ, ಪಕ್ಕ ಆಗಲ್ಲ, ನಾವು ಓಡ್ಬಿಡ್ತೀವಿ ಅಂತ. ಹಾಗಾಗಿ ಎಷ್ಟೋ ಜನ ಕ್ಯಾರೆಕ್ಟರ್ಸ್ ಅಲ್ಲಿಂದ ಭಯಪಟ್ಟು ಆಚೆ ಬಂದಿದ್ದು ಲಾಸ್ಟ್ ಒಂದು 15-20 ಮೆಂಬರ್ಸ್ ಏನಿದೆ, ಅವರು ಎಂಟೈರ್ ಸಿನಿಮಾ ಫಿನಿಶ್ ಮಾಡಿದ್ರು. ಮಾಲ್ ಬಂದು KR-ಪುರಂ ಕಡೆ ಸರ್. ಡೆಮಾಲಿಶ್ ಆಗಿದೆಯಲ್ಲ, ಡೆಮಾಲಿಶ್. ದೊಡ್ಡ ಮಾಲ್ ಆಕ್ಚುಲಿ ಅದು. ನಾನು ಅಂದ್ರೆ ಕಾಮಿಕ್ ಆಗಿ ತಗೊಳ್ಳಿ, ಇದೊಂದು ಜೋಕ್ ಆಗಿ. ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಏನ್ ಹೇಳಿದ್ರು ಅಂದ್ರೆ, ಸರ್ ನನಗ್ ಗೊತ್ತಿರೋ ಪ್ರಕಾರ ಈ ಮೂವಿಗೋಸ್ಕರ ನೀವು ಮಾಲ್ ಕಟ್ಟಿದ್ದಾರೆ ಅನ್ಸುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಅಷ್ಟು ದೊಡ್ಡ ಮಾಲ್. ನಾರ್ಮಲಿ ಈ ಪ್ಲೇಸ್ ಅಲ್ಲೇ ಕರೆಂಟ್ ಆಫ್ ಮಾಡ್ಬಿಟ್ಟು ನೀವು ರಾತ್ರಿ ಒಂದು 7 ಗಂಟೆ 8 ಗಂಟೆ ಟೈಮಲ್ಲಿ ಒಂದು ನಾರ್ಮಲ್ ವಾಕ್ ಮಾಡ್ಕೊಂಡ್ ಬಂದ್ರೇನೆ ಭಯ ಬರುತ್ತೆ, ಕಾಮನ್ ಸೆನ್ಸ್ ಆಗಿರೋರು ಯಾರಿಗೆ ಆಗಿ. ಅಂತ ಪ್ಲೇಸ್ ಅಲ್ಲಿ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ. ಕಟ್ಟಿ ಐ ಥಿಂಕ್ ಒಂದು 10-11 ಇಯರ್ಸ್ ಆಗಿರುತ್ತಾ. 10-11 ಪ್ಯಾರಾನಾರ್ಮಲ್. ಬಟ್ ಈ ಪರ್ಸನ್ ಬಂದು ಗೋಸ್ಟ್ ಸೆಂಟರ್ ಆಕ್ಚುಲಿ ಕೈಂಡ್ ಆಫ್ ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ಏನಿದೆ ಮೂಢನಂಬಿಕೆಗಳಿದೆಯೋ ಇಲ್ವೋ, ದೆವ್ವಗಳಿದೆಯೋ ಇಲ್ವೋ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ. ರಿಸರ್ಚ್ ಮಾಡಿ ರಿಯಾಲಿಟಿನ ಜನರಿಗೆ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಕಮ್ ಟು ರಿಯಾಲಿಟಿ ಅಂತ. ಎಕ್ಸಾಕ್ಟ್ಲಿ. ಇದು ನಾನು ಒಂದು ಹೇಳ್ತೀನಿ, ಮೇ ಬಿ ಇದೊಂದು ತುಣುಕು, ಒಂದು ಸ್ಮಾಲ್ ಇನ್ಸ್ಪೈರ್ ಆಗಿರ್ಬೋದು. ನಾನು ಒಬ್ರು ಪೈಲಟ್, ಆಕ್ಚುಲಿ ಇಂಡಿಯನ್ ಪೈಲಟ್, ಬೇರೆ ಕಂಟ್ರಿಯಲ್ಲಿ ಗೋಸ್ಟ್ ಹಂಟಿಂಗ್ ಮಾಡಿದ್ದಾರೆ ಆ ಪರ್ಸನ್. ಆ ಪರ್ಸನ್ ಏನಂದ್ರೆ ಹೋಗೋದು ಈ ತರ ಹಾಂಟಿಂಗ್ ಪ್ಲೇಸಸ್, ಹಾಂಟಿಂಗ್ ಎಲ್ಲಿರುತ್ತೆ ಹಾಂಟಿಂಗ್ ಪ್ಲೇಸಸ್ ಅಲ್ಲಿ ಹೋಗ್ಬಿಟ್ಟು ಹಂಟ್ ಮಾಡೋದು, ಏನಾದ್ರೂ ಇದ್ರ ರಿಯಾಲಿಟಿ ತೋರಿಸೋದು. ಸೊ ಆ ಪರ್ಸನ್ ನೋಡಿದಾಗ ನನಗೆ ಇಲ್ಲ, ಈ ಪರ್ಸನ್ ಏನೋ ಒಂದು ನಿಜ ಹೇಳ್ತಿದ್ದಾನೆ ಅಂತ. ಬಟ್ ಆ ಪರ್ಸನ್ ಸಾಯೋ ದಿನ ಹೇಳ್ಬಿಟ್ಟು ಸತ್ನಂತೆ, ನನ್ನ ಯಾರೋ ಕರೀತಿದ್ದಾರೆ, ಯಾರೋ ನನ್ನ ಏನೋ ಟಚ್ ಮಾಡ್ತಿದ್ದಾರೆ, ನನ್ನ ಕರೀತಿದ್ದಾರೆ, ನಾನು ಹೊಡಬೇಕು ಅಂತ. ಅದಂದಿದ್ದು ಒಂದು 2 ಡೇಸ್ಗೆ ಏನೋ ಪಾಪ ತೀರ್ಕೊಂಡ ಆ ಪರ್ಸನ್. ಹುಡ್ಕೊಂಡು ಹೋಗೋದು. ಆಮೇಲೆ ಕೆಲವು ಕೇಸಸ್ ಬಂದು ಯಾರಾದ್ರೂ ಕೇಳಿದಾಗ ಸಿಚುವೇಶನ್ ಈ ತರ ಇದೆ ಅಂತ ಅಂದಾಗ ಅದಕ್ಕೆ ಸಾಲು ಕೊಡೋದು. ಇದಕ್ಕೆ ಇಂತ ಮುಂಚೆ ನಾನು ಒಂದು ಬುಕ್ ಬರ್ದಿದ್ದೆ, 2 ಬುಕ್ಸ್ ಬರ್ದಿದೆ. ಒಂದ್ ಬುಕ್ ಬಂದು ನಾನು ಅಂತ ಒಂದು ಬುಕ್ ಬರ್ದಿದೆ. ಈ ನಾನು ಅನ್ನೋ ಬುಕ್ ಬಂದು ಮೇನ್ಲಿ ಆತ್ಮಗಳ ಬಗ್ಗೆ. ಶಂಕರಾಚಾರ್ಯರದ ಒಂದು ಪುಸ್ತಕ ಇದೆ,
ಅಂದ್ರೆ ಅವರು ರಚಿಸಿರೋ ತುಂಬಾ ಇದರಲ್ಲಿ ಇದೊಂದು ನಾನು ಅನ್ನೋದ್ರಲ್ಲಿ ಆತ್ಮಬೋಧನೆ ಆವಿಷ್ಕರಣ ಅಂತ. ಈ ಆತ್ಮಬೋಧನೆ ಅಂತಂದಾಗ ಆತ್ಮ ಹೇಗೆ ವರ್ಕ್ ಮಾಡುತ್ತೆ, ಹೇಗಿದೆ ಆತ್ಮ ನಿಜವಾಗ್ಲೂ ಮನುಷ್ಯನಿಗೆ ಯಾವ ತರ ಪ್ರಾಬ್ಲಮ್ ಕೊಡುತ್ತೆ, ಆತ್ಮ ಪರಮಾತ್ಮ ಅಂದ್ರೆ ಏನು, ಇದ್ರ ಬಗ್ಗೆ ಅಂದ್ರೆ ಸ್ಪಿರಿಚುವಲ್ ಆಗಿ ಹೇಗ್ ಹೋಗ್ತೀವೋ ಅದು ರಿಯಾಲಿಟಿಗೆ ಹೇಗ್ ಬರುತ್ತೆ. ಈಗ ನಾರ್ಮಲಿ ನಾವು ಆತ್ಮ ಅಂದ್ರೆ ಏನ್ ಅನ್ಕೊಳ್ತೀವಿ, ಒಂದ್ ದೆವ್ವ ಅನ್ಕೊಳ್ತೀವಿ. ಆತ್ಮಗಳು ಬೇರೆ ದೆವ್ವಗಳು ಬೇರೆ ಆಗಿರುತ್ತೆ. ಸೊ ಆ ಒಂದು ಬೇಸ್ಡ್ ಆನ್ ಕಾನ್ಸೆಪ್ಟ್ ಅಲ್ಲಿ ನಾನು ಬರ್ದಿದ್ದೆ. ಆ ಬುಕ್ ಬರೆದ ತಕ್ಷಣ ಅದ್ರ ಮೇಲೆ ಐಡಿಯಾಸ್ ಬಂದ ಮೇಲೆ ಈ ಒಂದು ಸ್ಕ್ರಿಪ್ಟ್ ನಾಲೆಜ್ ಐಡಿಯಾ ಬಂತು. ಇಲ್ಲ, ವೆಂಕಟೇಶ್ ರಾವ್ ಎಚ್ ಅಂತ ಅದು ಪ್ರೊಡ್ಯೂಸರ್ ಆಗಿ. ಸೊ ವರ್ಣ ವ್ಯಾನವರ್ಣ ಆಕ್ಚುಲಿ ಹೆಂಗಂದ್ರೆ ಇದಕ್ಕೆ ಒಂದ್ ಕಾರಣ ಒಂದು ಹುಚ್ಚ ವೆಂಕಟೆ. ಯಾಕಂದ್ರೆ ನಾವು ನಿನ್ನ ಸ್ಕ್ರಿಪ್ಟ್ ಅನ್ಕೊಂಡಾಗ ಇನ್ನು ವರ್ಕ್ ಮಾಡೋ ಟೈಮಲ್ಲಿ ಈ ಹುಚ್ಚ ವೆಂಕಟ್ ಅನ್ನೋದು ವೆಂಕಟನ ಹೆಸರು. ಯಾರಾದ್ರೂ ವೆಂಕಟ್ ಅಂತ ಕರಿತಿದ್ರು. ಈ ಹುಚ್ಚ ವೆಂಕಟ್ ಅಂತ ನೋಡಿದ್ಮೇಲೆ ಎಲ್ಲರೂ ಸರ್ ನೀವು ಹುಚ್ಚ ವೆಂಕಟ್, ಯಾಕಂದ್ರೆ ಆಗ ನನ್ನ ಹೇರ್ ಸೂಟ್ ಸಹ ಆಗೇತು, ಆಲ್ಮೋಸ್ಟ್ ನಿಯರ್ ಬೈ ಹಾಗೆ ಇತ್ತು, ಫಿಟ್ ಆಗಿ ಆಲ್ಮೋಸ್ಟ್ ಆಗಿದೆ. ಸೊ ಎಲ್ಲರೂ ಏನಂತಿರು ಆತರ ರಿಸಂಬಲ್ ಮಾಡ್ತಿದ್ರು, ಇವರು ಹುಚ್ಚ ವೆಂಕಟ್, ಇವರು ಹುಚ್ಚ. ಸರ್ ನಾನೆಲ್ಲ ಹುಚ್ಚ ವೆಂಕಟ್, ನನ್ ಜಸ್ಟ್ ವೆಂಕಟ್ ಅಂದ್ರೆ ಅವ್ರು ನಂಬ್ತಾ ಇರ್ಲಿಲ್ಲ. ಸೊ ಆ ಒಂದು ವಿಷಯಕ್ಕೆ ಸರಿ ವ್ಯಾನ ಅನ್ನೋದು ಬಂದು ಗಾಳಿ, ವ್ಯಾನ ಅಪಾನ ಅಂತ ನಮ್ಗೆ ಏನಿದೆಯೋ 5, ಅದರಲ್ಲಿ ವ್ಯಾನ ಅಂತ ತಗೊಂಡೆ. ನನಗೆ ಆಕ್ಚುಲಿ ಆಂಜನೇಯ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವರಲ್ಲಿ ಒಂದು ವ್ಯಾನ ಅಂತ ತಗೊಂಡೆ. ವರ್ಣ ಅನ್ನೋದು ನನಗೆ ಮೊದ್ಲಿಂದ ನಾನು ಚೆನ್ನೈಯಲ್ಲಿ ಒಂದು ಮೂವಿಗೆ ವರ್ಕ್ ಮಾಡ್ತಿದ್ದೆ ಪ್ರೊಡಕ್ಷನ್ ಅಲ್ಲಿ. ಆವಾಗ ಏನೋ ಒಂದು ಸಮಥಿಂಗ್ ನ್ಯೂ ಇರ್ಬೇಕು ಹೆಸರು ಅನ್ಕೊಂಡಾಗ ವರ್ಣ ಅಂತ ಅನ್ಕೊಂಡೆ. ಸೊ ಆ ವ್ಯಾನ ವರ್ಣ 2 ಸರಿ. ಜಮುಲ ಅನ್ನೋದು ಮನೆ ಹೆಸರು, ಲೈಕ್ ಶೇಖರ್ ಕಮೂಲ ಕೊನೆದಲ್ಲ ಆತರ ಜಮುಲ ನಮಗ್ತಿದ್ವಿ. ಸೆನ್ಸಾರ್ UBA ಕೊಟ್ಟಿದ್ದಾರೆ. ಸೆನ್ಸಾರ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಮೂವಿ ಫುಲ್ ನೋಡಿದ್ರು. ನೋಡಿದ ತಕ್ಷಣ ಕರೆದ್ರು. ನಾನು ಆಕ್ಚುಲಿ ವ್ಯಾನವರ್ಣ ಅಲ್ವಾ, ಡೈರೆಕ್ಟರ್ ಸರ್ ಬನ್ನಿ ಅಂತ. ನಾನು ವ್ಯಾನವರ್ಣ ಅಂತ ಕರೀಲಿ. ಸರ್ ವ್ಯಾಸವನ್ ಕೃಷ್ಣ ಅವರೇ ಬನ್ನಿ ಅಂದ್ರು. ಆಚೆ ಇದೆ ಇಲ್ಲೇ ನಡೀತೀವಿ ಸರ್ ಅಲ್ಲಿ. ಸರ್ ನನ್ನ ಹೆಸರು ವ್ಯಾಸವನ್ ಕೃಷ್ಣ ಅಲ್ಲ ಸರ್, ಕ್ಯಾರೆಕ್ಟರ್ ಹೆಸರು ಸರ್. ಅವರು ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಅದಾಗಿದ ತಕ್ಷಣ ಮೂವಿ ಎಲ್ಲ ನೋಡಿದ್ಮೇಲೆ ಅವ್ರಂದ್ರು, ನಾನು ಒಂದು ಗ್ರೇಟ್ ಡೈರೆಕ್ಟರ್ ಮಾಡಿರೋ ಮೂವಿ ತರ ಆ ಫೀಲ್ ಆಗ್ತಿದೆ ನನ್ಗೆ ಅಂದ್ರು. ಯಾವ ಸರ್ ಅಂದೆ. ಆಲ್ಫರ್ಡ್ ಹಿಚ್ಕಾಕ್ ನೋಡ್ದಂಗಿದೆ ನನಗೆ ಅಂತಂದ್ರು. ಓಕೆ, ಅಷ್ಟು ಗ್ರೇಟ್ ಡೈರೆಕ್ಟರ್ ಬಗ್ಗೆ ಅವರು ಆ ಒಂದು ವರ್ಡ್ ಹೇಳಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಂದು. ಹಾಗಾಗಿ UBA ಸಿಕ್ಕಿದೆ. ಸಿನಿಮಾದ ಕಂಟೆಂಟ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಂದ್ರಲ್ಲ, ಅದಕ್ಕೆ ಪೂರಕವಾದಂತ ಲೊಕೇಶನ್ ಕೂಡ ಹೇಳಿದ್ರೆ, ಸೊ ಕಂಟೆಂಟ್ ಲೊಕೇಶನ್ ಮ್ಯಾಚ್ ಆಗಿದೆ. ಈ ತರ ಇದ್ದಾಗ ನಿಮ್ಗೂ ಆ ತರದ ಒಂದಷ್ಟು ಅಚಾತುರ್ಯಗಳಾಯ್ತು ಅಂತ ಹೇಳಿದ್ರೆ, ರೈಟ್ ನಮ್ ಟೀಮ್ ಅದು ನೆಗೆಟಿವ್ ಎನರ್ಜಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಬಾಕ್ಸ್ ಏನೋ ಇಟ್ಕೊಂಡು ಮಾಡ್ತಾರಲ್ಲ, ನೀವು ಆ ತರದ್ ಏನೋ ಇದು ಮಾಡಿಸ್ಲಿ? ಇಲ್ಲ ಸರ್, ನ್ಯಾಚುರಲ್ ಆಗಿ ಒಂದು ವಿಷಯ ನಾನು ಅದೇ ಮೊದಲೇ ಹೇಳಿದೆ, ಆತ್ಮ ಅನ್ನೋ ಒಂದು ನಾನು ಅಂತ ಒಂದು ಬುಕ್ ಬರ್ದಿದೆ ಅಂತ. ಅದ್ರಲ್ಲಿ ಆತ್ಮಗಳು ಹೇಗೆ ಏನು ಇತ್ತಂತ ಆ ವಿಚಾರದಲ್ಲಿ ನನಗೆ ಕೆಲವು ಇದಿದೆ. ನನಗೆ ಸೌಂಡ್ ನೀಟಾಗಿ ಕೇಳಿಸುತ್ತೆ. ಒಂದ್ಸರಿ ಕಣ್ಮುಚ್ಚಿ ಕೇಳಿದ್ರೆ ಇಲ್ಲಿ ಏನೇನ್ ನಡೀತಿದೆ ಪ್ರತಿಯೊಂದು ನನ್ಗೆ ಕೇಳಿಸುತ್ತೆ. ಸೊ ನಾನು ಮೂವಿಗೆ ಕೆಲವು ಪ್ರಿಪರೇಷನ್ಸ್ ಏನ್ ಮಾಡ್ಕೊಂಡಂದ್ರೆ, ಹಾಲಿವುಡ್ ಅಲ್ಲಿ ಕೆಲವು ಎಪಿಸೋಡ್ಸ್ ನೋಡಿದ್ದೆ. ಈ ಪರ್ಸನ್ ನಾನು ಹೇಳಿದ್ನಲ್ಲೋ, ಒಬ್ಬ ಪರ್ಸನ್ ಪೈಲಟ್ ಪಾಪ ಅವ್ರಿಗೆ ಕಾಲ್ ಇಂಜೆಕ್ಟ್ ಆಗಿ ಕಾಲ್ ಹೋಯ್ತಂತ. ಆ ಪರ್ಸನ್ ಕೆಲವು ಮೀಡಿಯಾ ಯೂಸ್ ಮಾಡ್ತಿದ್ರು, ಮೆಟೀರಿಯಲ್ಸ್. ಸೊ ಅದನ್ನು ಮತ್ತೆ ನಾನು ಈ ಮೂವಿಯಲ್ಲಿ ಹೊಸದಾಗಿ ಒಂದು ಎಕ್ಸ್ಟ್ರಾ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ. ಸೊ ಅದ್ರ ಥ್ರೂ ಏನಿದೆ ಮೇನ್ಲಿ ಸೌಂಡ್. ಈಗ ಇಲ್ಲೇ ಇದೆ ಪ್ಲೇಸ್ ಅಲ್ಲಿ ಈ ಸೌಂಡ್ ಕೇಳಿದ್ರೆ ನಾರ್ಮಲಿ ಭಯ ಬರುತ್ತೆ, ನಾವು ನಾರ್ಮಲ್ ಮಾತಾಡಿದ್ರೆ ಭಯ ಬರಲ್ಲ. ಸೊ ಆ ಒಂದೊಂಥರ ವಿಚಿತ್ರವಾದ ಆ ಸೌಂಡೇ ಮನುಷ್ಯನ ಭಯ ಇಡುತ್ತೆ. ಹೌದು, ರೈಟ್. ಅದೇ ಸರ್, ಈ ಸೀರೀಸ್ ಕಂಟಿನ್ಯೂ ಮಾಡ್ಬೇಕನ್ನೋದಿದೆ. ಬಟ್ ಇದಾದ್ಮೇಲೆ ಬೇರೆ ಮೂವಿ ಮಾಡಿ ಆಮೇಲೆ ಸೀರೀಸ್ ಕಂಟಿನ್ಯೂ ಮಾಡೋಣ ಅಂತ. ಸರ್, ಮೂಢನಂಬಿಕೆಗಳ ಮೇಲೆ ಅದೇ ಏನಂತ ಮೂಢರಾಗಬೇಡಿ, ಯುದ್ಧ ಮಾಡಿ. ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಯಾರನ್ನಾದ್ರು, ಬಟ್ ಮೂಢರಾಗಬೇಡಿ. ಇದಿದೆ ಅಂತಂದಾಗ ಅದಕ್ಕೆ ನಿಲ್ಬೇಡಿ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ, ಯಾವತ್ತೇ ಆಗ್ಲಿ ಫಸ್ಟ್ ಒಂದು ಫ್ಯಾಕ್ಟ್ ಚೆಕ್ ಮಾಡ್ಕೊ. ನೀನು ಫ್ಯಾಕ್ಟ್ ಚೆಕ್ ಮಾಡ್ಕೊಂಡ್ಮೇಲೆ ನೀನು ಅದಕ್ಕೆ ಆನ್ಸರ್ ಮಾಡು. ಸುಮ್ನೆ ನೀನು ಮನಸ್ಸು ಬಂದಂಗೆ ಬ್ರೈನ್ ಬಂದಂಗೆ ಆನ್ಸರ್ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ರಿಯಾಲಿಟಿ ಬೇರೆನೆ ಇರುತ್ತೆ, ನಾವು ಅನ್ಕೊಂಡಿದ್ದಕ್ಕಿಂತ ರಿಯಾಲಿಟಿ ಬೇರೆ ಇರುತ್ತೆ. ಅದೊಂದ್ಸರಿ ರಿಯಾಲಿಟಿ ಚೆಕ್ ಮಾಡಿದ್ಮೇಲೆ ಓಕೆ ವಾವ್ ಇದು ಟ್ರೂ, ಆಗ ಅದನ್ನ ಬೇಕಾದ್ರೆ ಒಂದು ಬುಕ್ ಅಲ್ಲಿ ಬರಿಬಹುದು, ಇಲ್ಲ ಯಾರಿಗಾದ್ರು ಹೇಳ್ಬೋದು.
ಅದು ಟ್ರಾನ್ಸ್ಲೇಟ್ ಆಗ್ತಾ ಇರುತ್ತೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್. ಯಾಕಂದ್ರೆ ನಾವು ನೋಡಿರೋದು ಏನು ಈಗ ಎಲ್ಲರೂ ಹೇಳ್ತಿರೋ ಪ್ರಕಾರ ಒಂದು 5,000 ವರ್ಷ ಆಗಿದೆ ಅಂತ, ಇಲ್ಲ, ಕೋಟಿ ಕೋಟಿ ವರ್ಷನೇ ನಡೆದಿದೆ ಈ ಭೂಮಿ ಮೇಲೆ. ಹಾಗಾಗಿ ಬ್ಯಾಕ್ ಎಂಡ್ ಅಲ್ಲಿ ಆಗ ಹೇಗಿದ್ರು ಜನರು, ಈಗ ಹೇಗಿದ್ದಾರೆ, ಆಗಿನ ಜನರೇಷನ್ ಹೇಗಿತ್ತು, ಈಗಿನ ಜನರೇಷನ್ ಹೇಗಿದೆ, ಆಗ ಏನ್ ನಂಬ್ತಿದ್ರು, ಈಗೇನ್ ನಂಬ್ತಿದ್ದಾರೆ, ಆಗ ರಿಯಾಲಿಟಿ ಹೇಗ್ ಚೆಕ್ ಮಾಡ್ತಿದ್ರು ಅಂತ. ಇವಾಗ ಕೆಲವು ಯೂನಿವರ್ಸಿಟೀಸ್ ನಾವು ನೋಡ್ತೀವಿ, ನ್ಯಾಚುರಲಿ ಅವರು ಒಂದು ರಿಸರ್ಚ್ ಮಾಡ್ಬೇಕು ಅಂದ್ರೆ ಒಂದು 10,000 or 5,000 or 20,000 ಇಷ್ಟು ಜನರನ್ನ ಒಂದ್ ಕಡೆ ಸೇರಿಸಿ ಒಂದು ಚೆಕ್ ಮಾಡ್ತಾರೆ. ಅವ್ರೊಂದು ಕ್ವಶನ್ ಕೇಳ್ತಾರೆ, ಈ ತರ ನ್ಯಾಚುರಲಿ ಇದೊಂದು ಕ್ವಶನ್ ಕೇಳಿದ್ರೆ ಇದನ್ನ ನಿಮ್ಮ ಒಪಿನಿಯನ್ ಏನ್ ಹೇಳಿ ಅಂತ. ಅದ್ರಲ್ಲಿ ಲಾರ್ಜ್ ಆಗಿ ಯಾವ್ದು ಆನ್ಸರ್ ಬರುತ್ತೋ ಅದೇ ಟ್ರೂತ್ ಅಂತಾರೆ. ಯಾಕಂದ್ರೆ ಮನುಷ್ಯನಿಗೆ ಯಾವುದು ಏನು ಮೇನ್ಲಿ ಕನೆಕ್ಟ್ ಆಗುತ್ತೋ ಅದೇ ವಿಚಾರ ನೆಕ್ಸ್ಟ್ ಜನರೇಷನ್ಗೆ ಇದಾಗುತ್ತೆ. ಆಮೇಲೆ ನಾನು ಓದಿರೋ ಪ್ರಕಾರ ವೇದವ್ಯಾಸ ಮಹರ್ಷಿ, ನಾನು ಅವ್ರನ್ನ ತಾತನೇ ಅಂತೀನಿ. ಸೊ ಆ ಪರ್ಸನ್ ಏನ್ ಹೇಳ್ತಾರೆ, ಕಾಲಕ್ಕೆ ಅನುಗುಣವಾಗಿ ನೀವು ಚೇಂಜ್ ಆಗ್ಬೇಕು, ಅಟ್ ದ ಸೇಮ್ ಟೈಮ್ ಎಲ್ಲೂ ಕೂಡ ಸತ್ಯನ ಬಿಟ್ಕೊಡ್ಬೇಡಿ, ನೀವು ಸತ್ಯನ ನೀವು ಉಳಿಸ್ಕೊಂಡೇ ಹೋಗಿ. ಸಾಕಷ್ಟು ವಿಷಯಗಳಿದಾವೆ, ರೈಟ್. ಆ ತರದ ಒಂದು ವಿಷಯಗಳಿಗೆ ನೀವು ಈ ಮೂವಿಯಲ್ಲಿ ಮೇನ್ಲಿ ಗೋಸ್ಟ್ ಬಗ್ಗೆ ಕೊಟ್ಟಿರೋದು ಇನ್ಫಾರ್ಮೇಶನ್, ಬೇರೆ ಬಗ್ಗೆ ಕೊಟ್ಟಿಲ್ಲ. ಮೇನ್ಲಿ ಗೋಸ್ಟ್, ಈ ಕೆಲವು ಮೂಢನಂಬಿಕೆಗಳ ಬಗ್ಗೆ ಮೆನ್ಷನ್ ಮಾಡಿದ್ದೀವಿ ಅಷ್ಟೇ. ಇಟ್ಸ್ ಅ ಕೈಂಡ್ ಆಫ್ ಏನಂತಾರೆ, ಈಗ ಒಂದು ಪ್ರಾಣಿನೋ ಒಬ್ಬ ಮನುಷ್ಯನೋ ಒಂದು ಯಾವ್ದೋ ಒಂದು ಗಿಡನೋ ಮರನೋ ತೀರ್ಕೊಂಡ್ರೆ ಅದೇನಾಗುತ್ತೆ ಅಂದ್ರೆ ಒಂದು ಚೈತನ್ಯ ಶಕ್ತಿಯ ಕ್ರಿಯೇಟ್ ಆಗುತ್ತೆ. ಆ ಚೈತನ್ಯ ಶಕ್ತಿನ ತುಂಬಾ ಜನ ಆತ್ಮ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವೇ ಇಲ್ಲಿ ಇದ್ದೀವಿ ಅಂತ ಹೋದ್ರೆ ಆತರ ಅಂದ್ರೆ ಯಾರೋ ಏನೋ ಒಂದು ಇಲ್ಲಿ ಒಂದು ದೆವ್ವ ಇದೆ ಅನ್ಕೊಳ್ತೀವಿ. ಅದು ದೆವ್ವ ಅಲ್ಲ, ಆತ್ಮ ಅಲ್ಲ, ಆ ಸಮಥಿಂಗ್ ಏನೋ ಒಂದು ನ್ಯಾಚುರಲ್ ಶಕ್ತಿ ಅಷ್ಟೇ. ಹೇಳಿ ಸರ್. ಸರ್, ನನ್ನ ಹೆಸರು ಹಯನಾ ಅಂತ ಹೇಳಿ. ನಾನು ಜಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡಿದ್ದೀನಿ. ಸಿನಿಮಾ ನೋಡಿದ್ಮೇಲೆ ಆಸ್ ಅ ಕಾಮನ್ ಪರ್ಸನ್ ನನಗನ್ಸಿದ್ದು ಸಮಥಿಂಗ್, ಇದು ಮೂಢನಂಬಿಕೆಗಳ ಮೇಲೆ ಯಾರು ಡಿಪೆಂಡ್ ಆಗಬಾರ್ದು ಅಂತ. ಸಿನಿಮಾ ನೋಡಿರೋದ್ರಿಂದ ನನ್ಗನ್ಸ ಕ್ಯೂರಿಯಾಸಿಟಿ ಇದೆ. ಸೊ ಥಿಯೇಟ್ರಲ್ಲಿ ಬಂದು ನೋಡಿ ಜನ ಒಂದು ಕನ್ಕ್ಲೂಷನ್ ಕೊಡ್ಲಿ. ಬಿಕಾಸ್ ನಾನು ಅವ್ರ ವೈಫ್ ಆಗಿರೋದ್ರಿಂದ ನಾನು ಏನ್ ಹೇಳಿದ್ರು ಅದನ್ನ ಯಾರು ಅಕ್ಸೆಪ್ಟ್ ಮಾಡಕ್ ಹೋಗಲ್ಲ. ಇಟ್ ಇಸ್ ಯೋರ್ ಮೂವಿ, ಯು ಆರ್ ಕನ್ಕ್ಲೂಡಿಂಗ್ ಇಟ್ ಅಂತಾನೆ ಹೇಳ್ತಾರೆ. ಖುಷಿ ಅನ್ನಿಸ್ತಾ ಯಜಮಾನ್ರ ಕೆಲಸ. ಎಕ್ಸಾಕ್ಟ್ಲಿ. ಇನ್ನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀರಾ? ಶೋರ್. ಥ್ಯಾಂಕ್ ಯು. ಅದಕ್ಕೆ ಎಲ್ಲರಿಗೂ ಫಸ್ಟ್ಲಿ ಮೊದಲನೇದು ನಾನು ಎಲ್ಲರಿಗೂ ಧನ್ಯವಾದವನ್ನು ನೀಡ್ತೇನೆ. ನಮ್ಮ ನಿರ್ಮಾಪಕರು, ನಿರ್ದೇಶಕರು ಮತ್ತೆ ಎಲ್ಲರೂ ಯೂನಿಟ್ ಅಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ. ಮತ್ತೆ ನಾನು ಈ ಮಾಂತ್ರಿಕ ಸಿನಿಮಾದಲ್ಲಿ ನಾನು ನಟಿಸುವ ಪಾತ್ರ ಪತ್ರಕರ್ತರು. ಸೊ ನನ್ನ ಹೆಸರು ಕಾತ್ಯಾಣಿ. ಅದರಲ್ಲಿ ಇಲ್ಲಿ ದಿನ ನಮಗೆ ಏನೋ ಒಂದು ಆಗ್ತಾ ಇರುತ್ತೆ, ಏನೋ ವಿಷಯಗಳು, ಕೆಲವು ಮೂಢನಂಬಿಕೆಗಳಿರುತ್ತೆ. ಇವಾಗೆಲ್ಲ ನಾವು ಒಂದ್ಸತಿ ಸಲಹೆ ಕೇಳ್ತೀವಿ, ಆ ಸಲಹೆಗೆ ನಮಗೆ ಏನ್ ಪರಿಹಾರ, ನಿವಾರಣೆ ಅಂತ ಎಲ್ಲ ನೋಡ್ಕೊಂತಾ ಇರ್ತೀವಿ. ಅದಕ್ಕೆ ಇಲ್ಲಿನೂ ಹಾಗೆ ಇರುತ್ತೆ. ಸೊ ಕುತೂಹಲದಲ್ಲಿ ಏನೇನ್ ನಡೆಯುತ್ತೆ ಅಲ್ಲೆಲ್ಲ, ಮಾಲ್ ಅಲ್ಲಿ ಏನೇನಾಗಿರುತ್ತೆ ಇನ್ಸಿಡೆಂಟ್ಸ್, ಅದನ್ನೆಲ್ಲ ಸ್ವಲ್ಪ ಬಗೆಹರಿಸಿ ನಾವು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ತಿಳ್ಕೊಂತೀವಿ. ಸೊ ಈ ಶೂಟಿಂಗ್ ಮಾಡೋ ಟೈಮು ಒಂದು ಅನುಭವ ಆಗಿತ್ತು ನಮಗೂ. ಅದು ಇಂಟೆನ್ಸ್ ಶೂಟ್ ಇತ್ತು. ಅದು ಎಷ್ಟು ಇಂಟೆನ್ಸ್ ಅಂದ್ರೆ ನಾವು ನಿಜವಾಗ್ಲೂ ಪಾತ್ರದೊಳಗೆ ಹೋಗ್ಬಿಟ್ಟಿದ್ವಿ. ಹುಡುಕಿ ಭೂತ ಎಲ್ಲಿದೆ ಅಂತ ಸಡನ್ ಆಗಿ ಆ ಎಂಡಲ್ಲಿ ಕತ್ತಲಲ್ಲಿ ಅದು ಎಷ್ಟು ಇಂಟೆನ್ಸ್ ಇತ್ತಂದ್ರೆ ಒಂದು ದೆವ್ವ ಕಾಣಿಸ್ಕೊಂಡ್ಬಿಡ್ತು ನಮ್ಗೆ. ಮೊದ್ಲು ನಾವು ನಗಾಡ್ತಾ ಇದ್ವಿ, ಲೈಕ್ ಇದೇನೋ ನಿಜ ಇರಲ್ಲ ಅಂತ ಹಿಂಗೆಲ್ಲ. ಬಟ್ ಅದು ಆ ಕ್ಷಣದಲ್ಲಿ ನೋಡಿದಾಗೆ ಅವಾಗ ಅನ್ಸ್ತು ಇದು ನಿಜ ಆಗ್ತದೇನಾ ಏನು ಅಂತ. ಬಟ್ ಇವತ್ತುವರೆಗೂ ಗೊತ್ತಿಲ್ಲ ಅದೇನಂತ. ಬಟ್ ಆಮೇಲೆ ಹುಡುಕಾಡಿದ್ರೆ ಏನ್ ಸಿಗ್ಲಿಲ್ಲ ನಮಗೆ. ಇದೊಂದು ತುಂಬಾ ಜೋರ್ ಅನುಭವ ಆಗಿತ್ತು, ಜ್ಞಾಪಕ ಬಂತು, ಅದಕ್ಕೆ ಹೇಳಿದೆ. ಬಟ್ ಓವರ್ ಆಲ್ ಎಲ್ಲ ಚೆನ್ನಾಗಿ ನಡೀತು. ತುಂಬಾ ಪ್ರೋತ್ಸಾಹ ಎಲ್ಲ ಕೊಟ್ರು ಅಂಡ್ ನಾವು ಶೂಟಿಂಗ್ ಎಲ್ಲ ಮಾಡಿದ್ವಿ. ಸೊ ಇದೆ ನಾವು ಕೇಳ್ಕೊಂತಿರೋದಷ್ಟೇ, ನಿಮ್ ಪ್ರೀತಿ ವಿಶ್ವಾಸದಿಂದ ಇದು ಸಿನಿಮಾ ಮುಂದುವರಿಲಿ ಅಂತ ಅದೇ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀವಿ. ಧನ್ಯವಾದಗಳು.
ಇಲ್ಲ ಸರ್, ಇದು ಫಸ್ಟ್ ಈಗ ಈ ಬಾಬಾಗಳಿರ್ತಾರಲ್ರಿ, ಅವು ಕೂದಲೆಲ್ಲ ಬಿಟ್ಕೊಂಡು, ಸೊ ಹಾಗೆ ಕರಿ ಮೂತಿ ಇತ್ತು ಅಂಡ್ ತುಂಬಾ ಉದ್ದ ಕೂದಲು, ತುಂಬಾ ಉದ್ದ ಕೂದಲು, ಮತ್ತೆ ದೊಡ್ಡ ವಸ್ತ್ರ ಹಾಕೊಂಡಿದ್ರು, ಬಿಳಿ ವಸ್ತ್ರ. ಸೊ ತುಂಬಾ ಭಯಾನಕ ಆಯ್ತು, ಭಯ ಬರಂಗೆ. ಆದ್ರೆ ಹೇಗೋ ಒಂದು ನಕ್ಕೊಂತ ಬಿಟ್ವಿ. ಬಟ್ ಆ ಕ್ಷಣ ತುಂಬಾ ಭಯಾನಕ ಇತ್ತು. ಇಲ್ಲೇನು ಕಾಣಿಸ್ತಲ್ಲ ತಾನೆ? ಇಲ್ಲ, ಸ್ವಲ್ಪ ನೋಡ್ಕೊಂಡಾದ್ರೆ ಕಾಣ್ಬೋದು, ಬಟ್ ಭ್ರಮೆ ಇರ್ಬೋದು ಕೂಡ, ಹೇಳಕ್ ಆಗಲ್ಲ. ಸೊ ಅದೇ ಈ ಮೂಢನಂಬಿಕೆ ಹೇಗೆ, ಏನ್ ನಂಬೇಕು, ಏನ್ ಸತ್ಯ, ಏನು ಸುಳ್ಳು ಅಂತ ಹೇಳಕ್ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಂದು IT ಬ್ಯಾಕ್ಗ್ರೌಂಡು, ನನ್ನ ಹೆಸರು ದುಷ್ಯಂತ್ ಅಂತ. ಸೊ ಆಲ್ಮೋಸ್ಟ್ ಆರ್ಟಿಸ್ಟ್ ಇದರಲ್ಲಿ ವರ್ಕ್ ಮಾಡಿರೋ ಆಲ್ಮೋಸ್ಟ್ ಎಲ್ಲ IT ಬ್ಯಾಕ್ಗ್ರೌಂಡೇ ಕೆಲಸ ಮಾಡಿರೋದು. ಸೊ ನಮ್ಮ ವ್ಯಾನವರ್ಣ ಸರ್ ಏನು ಒಂದು MNC ಕಂಪ್ನಿಯಲ್ಲಿ ವರ್ಕ್ ಮಾಡೋದ್ರಿಂದ, ಸೊ ಆ ಸ್ಕೆಡ್ಯೂಲಲ್ಲಿ ಎಲ್ಲರಿಗೂ ಒಂದು ಫ್ರೀ ಟೈಮ್ ಮಾಡಿಕೊಂಡು ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಮೂವಿಯಲ್ಲಿ. ಸೊ ಪ್ರತಿಯೊಬ್ಬರು ಮೂವಿ ನೋಡಬೇಕು. ಸೊ ಆಲ್ಮೋಸ್ಟ್ ನಮ್ಮ ಸರೇ ಮಾತಾಡಿದ್ದಾರೆ ನಿಮ್ಮ ಟೈಮೆಲ್ಲ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಗಿದೆ ಮೂವಿ ಏನು ಅಂತ. ಸೊ ಇದೊಂದು ಸಸ್ಪೆನ್ಸ್ ಮೂವಿ, ನೋಡಿ. ಥ್ಯಾಂಕ್ ಯು ಸರ್. ಯಾರು? ನಾನು ಒಂದು ಸೀನಲ್ಲಿ ಇದ್ದೀನಿ ಮೂವಿಯಲ್ಲಿ. ಇಲ್ಲ, ಎಲ್ಲ ಕೆಲಸದಲ್ಲಿ ಇದ್ದೀವಿ ಸರ್. ನಮಸ್ಕಾರ. ನಾವ್ ಈ ಮೂವಿ ಮಾಡೋ ಟೈಮಲ್ಲಿ ತುಂಬಾ ಏಳು ಬೀಳು ಎಲ್ಲ ನೋಡಿದ್ರೆ, ಇವ್ರು ಹೇಳ್ದಂಗೆ 40 ಜನ ಇದ್ರಿ ನಾವೆಲ್ಲಾನು. ಅದ್ರಲ್ಲಿ ಸ್ವಲ್ಪ ಜನ ಕಳ್ಕೊಂಡ್ಬಿಟ್ಟಿದೀವಿ ನಾವು. ಒಬ್ರು ಗಂಗರಾಜು ಅಂತ ಇದ್ರು, ಫೈಟ್ ಮಾಸ್ಟ್ರು. ಅವ್ರ ಬಗ್ಗೆ ತುಂಬಾ ಹೇಳ್ಬೇಕು. ತುಂಬಾ ಸಪೋರ್ಟಿವ್ ಆಗಿದ್ರು. ಅವರು ಕೊರೋನಾ ಟೈಮಲ್ಲಿ ಅವರು ತೀರೋಗಿದ್ದಾರೆ. ಬಟ್ ಆದ್ರೆ ಒಂದ್ ಒಳ್ಳೆ ಮೂವಿ ಮಾಡಿದಿರಿ, ಎಲ್ಲ ಪ್ರೋತ್ಸಾಹ ಮಾಡಿ ಯಶಸ್ಸಾಗ್ಲಿ, ಕನ್ನಡ ಬೆಳೀಲಿ ಅಷ್ಟೇ. ಥ್ಯಾಂಕ್ ಯು ಸರ್. ಹೌದು. ಆಮೇಲೆ ಇಲ್ಲಿ ಜಗ ಅಂಡ್ ಪ್ರಜ್ವಲ್ ಅಂತ ಅವ್ರಿಗೆಲ್ಲ ಹೆಸರು ಚೇಂಜ್ ಮಾಡಿದೆ. ಭುವಿಕ್ ಬನ್ಸಿ ಅಲ್ವಾ ಹೆಸರಿಟ್ಟಿದ್ದು. ಈಗ ಜಗದೀಶ್ ಎಲ್ಲ ರನ್ನಿಂಗ್ ಆಗ್ತಿದ್ದಾರೆ. ಅವರು ಇನ್ನೂ ತುಂಬಾ ಮೂವೀಸ್ ಮಾಡಿದ್ದಾರೆ. ನಮ್ ಮೂವಿ ಫಸ್ಟ್ ಮೂವಿ ಆಗಿತ್ತು. ಬಟ್ ಅದಾದ್ಮೇಲೆ ನಾವು ಯಾವ ಪೋಸ್ಟ್ ಪ್ರೊಡಕ್ಷನ್ ಹೋದ್ವಾ ಅವ್ರು ಬೇರೆ ಮೂವೀಸ್ ಎಲ್ಲ ಮಾಡ್ತಿದ್ರು. ಆಮೇಲೆ ಅಲ್ಲಿ ಪ್ರಜ್ವಲ್ ಚಕ್ರೀನ್ ಅಂತ ಅವ್ರ ಹೆಸರು ಚೇಂಜ್ ಮಾಡಿದ್ದೆ. ಸೊ ಇಲ್ಲಿ ಇನ್ನೂ ತುಂಬಾ ಜನ ಬರ್ಬೇಕು. ಇಲ್ಲಿ ನಾಗರಾಜ್ ಇದ್ದಾರೆ, ಇನ್ನು ತುಂಬಾ ಜನ ಇದ್ದಾರೆ. ಅವ್ರು ಹೇಳ್ದಂಗೆ, ರವಿಕುಮಾರ್ ಹೇಳ್ದಂಗೆ, ಗಂಗರಾಜ್ ಅನ್ನೋ ಒಬ್ಬ ಪರ್ಸನ್ ಫೈಟ್ ಮಾಸ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ನಮ್ಮ ಮೂವಿಯಲ್ಲಿ. ಪಾಪ ಆ ಪರ್ಸನ್ ಈ ಕೊರೋನಾ ಸೆಕೆಂಡ್ ವೇವ್ ಅಲ್ಲೇ ಪಾಪ ತಿಳ್ಕೊಂಡು ತುಂಬಾ ಜನ ಇದೇ ತರ ಎಷ್ಟೋ ಜನ ನಮ್ಮ ಟೀಮ್ ಅಲ್ಲಿ ಇರೋರು ತುಂಬಾ ಜನ ಹೀಗೆ ನಾವು ಕಳ್ಕೊಂಡ್ವಿ. ಒಳ್ಳೆ ಬ್ಯೂಟಿಫುಲ್ ಹಾರ್ಟ್ಸ್ ಇವರೆಲ್ಲ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಪ್ರೊಡ್ಯೂಸರ್ಗೆ ಇಷ್ಟು ಸಪೋರ್ಟಿವ್ ಆಗಿ ಒಂದು ಹೊಸ ಟೀಮ್ ಬಂದು ಸಪೋರ್ಟ್ ಮಾಡ್ತಿದೆ ಅಂದ್ರೆ ಅದು ಗ್ರೇಟ್. ಯಾಕಂದ್ರೆ ನಾವು ನೋಡಿದೀನಿ, ನಾನು ತುಂಬಾ ಜನ ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ವರ್ಕ್ ಮಾಡ್ತಿದ್ದಾರೆ. ಅವ್ರು ನಮ್ಗಿಂತ ಮುಂಚೆ ಶೂಟ್ ಸ್ಟಾರ್ಟ್ ಮಾಡಿದ್ದಾರೆ, ನಮ್ಗಿಂತ ಮುಂಚೆನೆ ಎಲ್ಲಾ ತರ ವರ್ಕ್ ಮಾಡಿದ್ದಾರೆ. ಬಟ್ ನೋಡಿದ್ರೆ ಇನ್ನೂ ಸ್ಟಾರ್ಟ್ ಅಂದ್ರೆ ಒಂದು ಪ್ರೀ ಪ್ರೊಡಕ್ಷನ್ ಅವರ ಪೋಸ್ಟ್ ಲೈಕ್ ಆನ್ ಪ್ರೊಡಕ್ಷನ್ಗೂ ಬರಕ್ಕೂ ತುಂಬಾ ಕಷ್ಟ ಪಡ್ತಿದ್ದಾರೆ. ಬಟ್ ಹಾಗಾಗಿ ನಮ್ಗೆ ಎಂಟೈರ್ ಟೀಮ್, ನಮ್ ಟೀಮ್ ಏನಿತ್ತು ಒಂದು 40 to 50 ಮೆಂಬರ್ಸ್, ಅಷ್ಟು ಜನನು ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ IT ಬ್ಯಾಕ್ಗ್ರೌಂಡ್ ಅಲ್ಲೂ ವರ್ಕ್ ಮಾಡಿರೋರು ಇದ್ದಾರೆ, ನೀನಾಸಮ್ ಅಲ್ಲಿ ವರ್ಕ್ ಮಾಡಿರೋರು ಇದ್ದಾರೆ, ಸ್ಟೇಜ್ ಆರ್ಟಿಸ್ಟ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ಇಲ್ಲಂದ್ರೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ವರ್ಕ್ ಮಾಡೋರಾಗ್ಲಿ, ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾರನು ನಾವು ನೀಟಾಗಿ ಚೂಸ್ ಮಾಡಿ ಆಗ ಕೃಷ್ಣ ಸರ್ಕಲ್ಗೆ ನಾವು ಒಬ್ಬರನ್ನು ಸೆಲೆಕ್ಟ್ ಮಾಡ್ಕೊಂಡಿವಿ ಸರ್. ಆ ತರ ಸೆಲೆಕ್ಟ್ ಮಾಡ್ಕೊಂಡಿರೋರಲ್ಲಿ 50 to 60 ಪೀಪಲ್ ಆಗಿದ್ರು. ಒಂಚೂರು ಇವಾಗ ಬಂದು ಅದೇ ಸೀಕ್ರೆಟ್ ಸರ್ ಸಿನಿಮಾಗೆ. ನ್ಯೂರಾಲಜಿ ಅಲ್ಲ, ಅದು 010111BC ಮೂವಿ ನೋಡಿ ಸರ್. ಮಾಡಿದ್ದೀನಿ. ಆಗ ಇನ್ಸ್ಟಿಟ್ಯೂಟ್ ಮುಗಿಸಿ ಡ್ರಾಮಾಗಳು ಮಾಡ್ಕೊಂಡು ಅದಾದ್ಮೇಲೆ ಈ ಸಿನಿಮಾ ಸಿಕ್ತು. ಈ ಸಿನಿಮಾ ವರ್ಕು ಮಾಡೋಣ, ಜೊತೆಗೆ ಆಕ್ಟಿಂಗು ಮಾಡೋಣ ಅಂದ್ಬಿಟ್ಟು ಜೊತೆ ಸಾರ್ ಜೊತೆ ಸೇರ್ಕೊಂಡು ಸಪೋರ್ಟಿವ್ ಆಗಿ ನಿಂತಿದ್ದೆ. ತುಂಬಾ ಜನ ಅವ್ರು ಹೇಳ್ದಂಗೆ ತುಂಬಾ ಜನ ಬಿಟ್ಟೋದ್ರು. ನಾವೆಲ್ಲ ಕೊನೆಗೆ ಸ್ವಲ್ಪ ಜನ ಮಾತ್ರ ಉಳ್ಕೊಂಡ್ವಿ. ಆದ್ರೆ ನಾನು ಒಬ್ಬ. ನನಗೆ ಮಾಲಲ್ಲಿ ಅನುಭವ ಆಗಿದೆ ಅಂದ್ರೆ, ಶೂಟ್ ಮಾಡ್ತಾ ಇದ್ರು ಎಲ್ಲ, ನಾನು ಸುಮ್ಮನೆ ಇವ್ರು ಹೇಳ್ದಂಗೆ ಮಾಲ್ ತುಂಬಾ ಸುತ್ತಾ ಇದ್ದೆ. ಆ ಕಡೆ ಇಲ್ಲಿ ಮೂಲೆನೂ ಓಡಾಡ್ತಾ ಇದ್ದೆ. ಹಂಗ ಓಡಾಡ್ಬೇಕಾದ್ರೆ ಶೆಡ್ ಒಳಗಡೆ ಹೋಗಿದ್ದೆ ಸುಮ್ಮನೆ. ನನಗೆ ವಿಡಿಯೋ ಶೂಟ್ ಮಾಡೋದು ಹುಚ್ಚಿತ್ತು ಒಂದು ಟೈಮಲ್ಲಿ. ಸುಮ್ಮನೆ ಬಾವಲಿಗಳು ತುಂಬಾ ಇರೋದಲ್ಲ, ಬಾವಲಿಗಳು ಶೂಟ್ ಮಾಡೋದು. ಹಂಗ್ ಮಾಡ್ಬೇಕು, ಶಟರ್ ಕ್ಲೋಸ್ ಆಗ್ಬಿಡ್ತು.
ಸರ್ ಸರ್ ಕೂಗ್ತಾ ಇದ್ದೆ, ಎತ್ತಕ್ಕೂ ಆಯ್ತಾ ಇಲ್ಲ ಸರ್. ಆದ್ಮೇಲೆ ಒಳಗಡೆ ಒಂದು ಕಟ್ಟಿತ್ತು ಜೋರ ಶೆಟ್ರ್ ಹೊಡಿತಾ ಇದ್ದೆ. ಸರ್ ಬನ್ನಿ ಸರ್ ಎಲ್ಲಿದ್ರೆ ಬನ್ನಿ ತೆಗೀರಿ ಹೊಡಿತಾ ಇದ್ದೆ. ಆಮೇಲೆ ಬಂದ್ರು, ಆಮೇಲೆ ಶೆಟ್ರ್ ಎತ್ತಿದ್ರು, ಆಮೇಲೆ ಆಚೆ ಬಂದೆ. ಅದು ಎತ್ತಕ್ಕ ಫುಲ್ ಜಾಮಲ್ ಬಿಟ್ಟಿತ್ತು, ಅಂದ್ರೆ ಫುಲ್ ತುಕ್ಕಿಡಿದಿರೋದಲ್ಲ, ಮೇಲೆ ಎತ್ತಕ್ಕಾಗ್ತಾ ಇರಲಿಲ್ಲ. ಅದು ಸ್ವಲ್ಪ ಮಾತ್ರ ಎತ್ತಕ್ಕಾಯ್ತು, ಅಷ್ಟು ಹಂಗೆ ನುಳಿಸ್ಕೊಂಡು ಕೆಳಗಡೆಯಿಂದ ಆಚೆ ಬಂದ್ಬಿಟ್ಟೆ. ಆ ಥರ ಒಂದು ಅನುಭವ ಆಗಿತ್ತು ಆ ಮಾಲಲ್ಲಿ. ಅದಾದ್ಮೇಲೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಎಲ್ಲಾ ತರನು ಕಷ್ಟಪಟ್ಟಿದ್ದಾರೆ. ಬಿಸಿಲು ಮತ್ತೆ ತುಂಬಾ ಕಷ್ಟಪಟ್ಟಿದೆ ಸರ್. ಆಚೆಗಡೆ ಅಂದ್ರೆ ತುಂಬಾ ಜನ ಕೇಳೋರು, ಏನ್ ಮಾಡ್ತಾ ಇದಾರೆ ಸೆಕ್ಯೂರಿಟಿ ಎಲ್ಲ ಸ್ವಲ್ಪ ಕೇಳೋರು, ಏನ್ ಮಾಡ್ತಾರೆ ಹಿಂಗೆ ಅಂತ. ಅವರೆಲ್ಲ ಸ್ವಲ್ಪ ಇದ್ ಮಾಡ್ಕೊಂಡು ಮಾಡಿದೀವಿ ಸಿನಿಮಾನ. ಬಟ್ ಏನಂದ್ರೆ ಈ ಸಿನಿಮಾ ಹಿಟ್ಟಾಗ್ಬೇಕು, ಚೆನ್ನಾಗಿ ಮಾಡಿದ್ರೆ, ತುಂಬಾ ಎಫೆಕ್ಟ್ ಹಾಕಿದೀವಿ, ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನನ್ನ ಹೆಸರು ಪ್ರಜ್ವಲ್. ಸೊ ನಮ್ಮೂರು ಹಾಸನ. ನಾನು ಬೆಂಗಳೂರಲ್ಲಿ ಪ್ರಾಜೆಕ್ಟ್ ಲೀಡ್ ಆಗಿ ಒಂದು ಏರೋಸ್ಪೇಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವಾಗ್ಲೂ ಮಾಡ್ತಾ ಇದ್ದೀನಿ. ಸೊ ನನಗೆ ಮುಂಚೆ ನಾನು ನಾಟಕಗಳು ಮಾಡಿದ್ದೆ, ಮಹಿಮಾಪುರ ಮತ್ತೆ ದ್ರೋಣಾಚಾರ್ಯ ಅಂತ 2 ನಾಟಕಗಳು ಮಾಡಿದ್ದೆ. ಸೊ ಅದಾದ್ಮೇಲೆ ಆಡಿಷನ್ ಅಲ್ಲಿ ಸರ್ ಸೆಲೆಕ್ಟ್ ಮಾಡಿದ್ರು. ಸೊ ಸರ್ಗೆ ತುಂಬಾ ಥ್ಯಾಂಕ್ಸ್, ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಸೊ ಅವ್ರು ಎಲ್ರು ಹೇಳ್ದಾಗೆ ಆ ಮಾಲಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇತ್ತು. ನನಗೆ ಆತರ ಅನುಭವ ಯಾವ್ದು ಆಗಿಲ್ಲ. ಬಟ್ ನಾನು ಇವ್ರು ಹೇಳದ್ಮೇಲೆ ನಾನು ಹೋಗ್ತಾನೂ ಇರ್ಲಿಲ್ಲ ಅಷ್ಟು ಒಳಗಡೆ. ಶೂಟಿಂಗ್ ಎಲ್ಲಿತ್ತು ಅಲ್ಲಿ ಮಾತ್ರ, ಬಟ್ ತುಂಬಾ ನೆಗೆಟಿವ್ ಎನರ್ಜಿ ಇತ್ತು. ಆ ಮಾಲ್ ಓಪನ್ನೇ ಆಗಿರ್ಲಿಲ್ಲ, ಅಷ್ಟು ಕತ್ಲೆ ಮತ್ತೆ ಅಷ್ಟು ದೊಡ್ಡ ಮಾಲ್. ಅದು ನೋಡಿದ್ರೇನೆ ಸ್ವಲ್ಪ ಒಳಗಡೆ ಹೋದ್ರೇನೆ ಭಯ ಆಗ್ಬಿಡುತ್ತೆ. ಸೊ ಅಂತ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದು. ಸೊ ಎಲ್ರು ಫಿಲ್ಮ್ ನೋಡಿ. ಸೊ ತುಂಬಾ ಕ್ಯೂರಿಯಸ್ ಆಗುತ್ತೆ. ಮತ್ತೆ ವ್ಯಾಸವನ್ ಸರ್ ಬಗ್ಗೆ ಹೇಳಲೇಬೇಕು. ಸೊ ನಾವು ನಮ್ಗೆ ಗೊತ್ತು, ಎಷ್ಟೋ ಡೈರೆಕ್ಟರ್ಗಳು ನೋಡಿರ್ತೀವಿ, ಎಲ್ಲರೂ ಟ್ಯಾಲೆಂಟೆಡ್ ಇರ್ತಾರೆ. ಬಟ್ ಇವ್ರದ್ದು ಸ್ವಲ್ಪ ಸ್ಪೆಷಲ್ ಇದೆ, ಸ್ಪಿರಿಚುಯಲಿ ಬಹಳ ವಿಷಯಗಳು ತಿಳ್ಕೊಂಡಿದ್ದಾರೆ. ಸೊ ನಮ್ಮಲ್ಲಿ ಇರೋ ನೆಗೆಟಿವ್ ಎನರ್ಜಿನ ಹೇಗೆ ಹೊರಗಡೆ ಅದನ್ನ ಎಲಿಮಿನೇಟ್ ಮಾಡ್ಬೇಕು ಅನ್ನೋದು ನಮ್ಗೆ ಅವ್ರು ನಾಲೆಡ್ಜ್ ಕೊಡ್ತಾರೆ. ಸೊ ನಮ್ಗೆ ಈಗ ಕತ್ಲೆಯಲ್ಲಿ ನಾವೇ ಎಲ್ಲಾದ್ರೂ ಬೈಕಲ್ಲೋ ಕಾರಲ್ಲೋ ಹೋಗ್ಬೇಕಾದ್ರೆ ಯಾವ್ದು ಎಂಟಿ ರೋಡಲ್ಲಿ ನಮ್ಗೆ ಏನೋ ಒಂದು ಅನುಭವ ಆಗಿರುತ್ತೆ. ಎಲ್ಲೋ ಯಾವ್ದೋ ಒಂದು ಜಾಗ ಅಲ್ಲಿ ದೆವ್ವ ಇರುತ್ತೋ ಇಲ್ವೋ ಏನೋ ಯಾರಿಗೂ ಗೊತ್ತಿಲ್ಲ ಅದು. ಬಟ್ ಅದನ್ನ ನೋಡಿ ನಮ್ಗೆ ಅನ್ಸಿರುತ್ತೆ ಏನೋ ಎದುರ್ಕೊಂತೀವಿ. ಸೊ ಅದ್ರನ್ನ ಹೇಗೆ ಓವರ್ಕಮ್ ಮಾಡ್ಬೇಕು, ಯಾವ ತರ ಪಾಸಿಟಿವ್ ಎನರ್ಜಿ ತುಂಬೋದ್ರಲ್ಲಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಸೊ ನಮ್ಮನ್ನೆಲ್ಲ ತುಂಬಾ ಪ್ರೋತ್ಸಾಹಿಸ್ತಿದ್ರು, ಟೀಮ್ ನ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತೆ ದುಷ್ಯಂತ್ ಸರ್, ರವಿ ಸರ್ ಇಬ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ರು ಚೆನ್ನಾಗಿ ನಾವು ಒಟ್ಟಿಗೆ ಕೆಲಸ ಮಾಡಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ. ಸೊ ದಯವಿಟ್ಟು ಎಲ್ರು ನೋಡಿ. ಮತ್ತೆ ನಿಮ್ ಸಪೋರ್ಟ್ ಎಲ್ಲರಿಗಿಂತ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಯ್ತಾ?